ಯಾವಾಗ ಸನತ್ಕುಮಾರರು ಸನಕಾದಿ ಋಷಿಗಳು ಇರತಕ್ಕಂಥ ಆ ವಿಶಾಲವಾಗಿರ್ತಕ್ಕಂಥ ಬದ್ರಿನಾಥ ಕ್ಷೇತ್ರಕ್ಕೆ ಸಂಚಾರವನ್ನು ಮಾಡ್ತಾ ಬಂದ, ಅವನ ಮುಖದಲ್ಲಿನ ಉದಾಸೀನತೆಯನ್ನು ಕಂಡಿರ್ತಕ್ಕಂಥ ಸನಕಾದಿ ಋಷಿಗಳು ವೈಷ್ಣವ ಭಕ್ತರಿಗೆ ಯಾವುದೇ ಚಿಂತೆ ಇರಂಗಿಲ್ಲ, ಪರಮಾತ್ಮನ ಚಿಂತೆ ಒಂದೇ ಇರ್ತದ, ಆದರೆ ನಿನ್ನ ಮುಖದೊಳಗೆ ಯಾಕೆ ಈ ಉದಾಸೀನತ ಅಂತ ಕೇಳಕತ್ತಾರ. ಆ ಪ್ರಶ್ನೆಗೆ ನಾರದ ಜಗತ್ತೆಲ್ಲ ತಿರುಗಿದೆ, ಎಲ್ಲರೂ ದುಃಖಿಗಳೇ, ಯಾರಿಗೂ ಕೂಡ ಶಾಂತಿ ಇಲ್ಲ. ದಾನ ಧರ್ಮ ದಯಾ ಅಂತಕ್ಕಂಥ ಸದ್ಗುಣಗಳನ್ನು ಮರೆತು ಅನಾಚಾರಿಗಳಾಗಿರ್ತಕ್ಕಂಥ ಜೀವಾತ್ಮರನ್ನು ನೋಡಿ ನನಗೆ ಭಾಳ ಚಿಂತೆಯಾಗ್ಯದ ಅಂತ ತಿಳ್ಕೊಂಡು ಉಪದೇಶವನ್ನು ಮಾಡ್ತಾ ಇದ್ದಾನ. ಯಾಕೆ ಇವನಿಗೆ ಇಷ್ಟೆಲ್ಲ ದುಃಖಗಳು ಬೆನ್ನತ್ತಿದವು ಜೀವಾತ್ಮನಿಗೆ ಅಂದ್ರೆ, ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಮರೆತಿರೋದ್ರಿಂದ ಅನ್ನುವುದನ್ನು ನಮ್ಮೆಲ್ಲರಿಗೂ ತಿಳಿಸ್ತಾ ಮುಂದೆ ಸಂಚಾರ ಮಾಡ್ತಾ ಬರುವಾಗ ಮಧುರಾಕ ಬಂದ, ಅಲ್ಲಿ ಒಬ್ಬ ಯುವತಿಯನ್ನು ನೋಡಿದೆ ಅಂತ ಹೇಳಿದ. ಆಕೆ ಮುಂದೆ ಇಬ್ಬರು ಪುರುಷರು ಮಲಗಿಕೊಂಡಿದ್ರು, ಮೂರ್ಛಿತರಾಗಿ ಮಲಗಿದ್ರು. ಆ ದೃಶ್ಯವನ್ನು ನೋಡಿ ನಾರದ ಮಹರ್ಷಿ ಹೋಗ್ತಿದ್ದ. ನೋಡಿದ್ಲು, 4 ದಿಕ್ಕುಗಳನ್ನು ನೋಡ್ತಾ ಕುಂತಿರ್ತಕ್ಕಂಥ ಆ ಸ್ತ್ರೀ ನಾರದ ಕಣ್ಣಿಗೆ ಬಿದ್ದ. ಅವಾಗ ಅವನಿಗೆ ಬಾ ಅಂತ ಕರಿತಾಳ. ಎಲ್ಲಿ ತನಕ ಬಾ ಅಂದಿಲ್ಲ, ಅಲ್ಲಿ ತನಕ ನಾನು ಆಕಿ ಸಮೀಪ ಹೋಗಲಿಲ್ಲ. ಸ್ತ್ರೀ ಯಾವ ಸಾಧು ಆಗಿರ್ತಕ್ಕಂಥ ಮನುಷ್ಯ ಹೆಂಗಿರಬೇಕು ಅಂತ ಕೇಳಿದ್ರೆ ಸ್ತ್ರೀಯಿಂದ ದೂರ ಇರಬೇಕು, ಅದಕ್ಕೆ ನಾವು ಹೋಗಲಿಲ್ಲ ಆಕಿ ಹತ್ರ ಅಂತ ಹೇಳಿದ. ಮತ್ತಿನ್ನ ಆಕಿ ಯಾವಾಗ ಅವರಿಗೆ ಕರೆಯಕತ್ತಾಳ, ಬಾ ಅಂತ ಕರೆದಾಳ ಅಂದ್ರ ಸಾಧುಗಳು ಹುಟ್ಟಿದ್ದು ಪರೋಪಕಾರಕ್ಕಾಗಿ, ಮತ್ತೊಬ್ಬರ ಕಾರ್ಯಗಳನ್ನು ಯಾವನು ತಪ್ಪದೇ ಮಾಡ್ತಿರ್ತಾನ ಅವನಿಗೇನೆ ಸಾಧು ಸನ್ಯಾಸಿ ಅಂತ ಕರಿಬೇಕು. ಅದಕ್ಕೆ ಕರೆದಾಳ ಅಂದ್ರೆ ಹೋಗಬೇಕಂತ ಬರ್ತಾ ಇದ್ದಾನ ನಾರದ ಮಹರ್ಷಿ ಆಕೆ ಸಮೀಪಕ್ಕೆ. ಅತಃ जब एक क्षण ठहरने के लिए कहा गया तो मैंने उस युवती से पूछा कि देवी जी आप कौन है. ಯಾವಾಗ ಒಂದು ಕ್ಷಣ ನಿಲ್ರಿ ಅಂತ ಹೇಳ್ತಾಳ ಆ ಸ್ತ್ರೀ, ಅವಾಗ ನಾರದ ಮಹರ್ಷಿ ಒಂದು ಕ್ಷಣ ನಿಂದ್ರಂದಾಳಂತಂದ್ರೆ ಆಕಿ ಸಮೀಪಕ್ಕೆ ಹೋಗಿ ಅಂತಾನ, ನೀ ಯಾರಿದ್ದಿ ಅಂತ ಕೇಳಿದ್ನಂತ. ಆ ಹೆಣ್ಮಗಳಿಗೆ ನೀ ಯಾರಿದ್ದಿ ಅಂತ ಕೇಳಿದಾಗ उस युवती ने मुझसे कहा कि मेरा नाम भक्ति है. ಅವಾಗ ಆಕೆ ಅಂದ್ಲು, ನನ್ನ ಹೆಸರು ಭಕ್ತಿ ಅಂತ ಅದ, ನಾ ಭಕ್ತಿ ದೇವಿ ಇದ್ದೀನಿ. ಏ ಜ್ಞಾನ ಅವ್ರ ವೈರಾಗ್ಯ ಮೇರೆ ಪುತ್ರ ಹೈ. ನೋಡ್ರಿ, ಜ್ಞಾನ ವೈರಾಗ್ಯಗಳು ಯಾರ ಮಕ್ಕಳದವ ಅಂತ ಕೇಳಿದ್ರ ಭಕ್ತಿಯ ಮಕ್ಕಳದವಿವು. ಅವು ಮೂರ್ಛಿತ ಆಗಿ ಬಿದ್ದವಲ್ಲ ಎರಡು, ಅವುಗಳನ್ನು ನೋಡಿ ಹೇಳ್ತಾಳ, ನಾ ಭಕ್ತಿ ಇದ್ದೀನಿ, ಇವರಿಬ್ರು ನನ್ನ ಮಕ್ಕಳದಾರ ಅಂತ. ಅಬ್ಬ ವೃದ್ಧ ಹೋಗಯ್ಯ ಯಾಕೆ ಅಂತಾಳ, ನನ್ನ ಮಕ್ಕಳು ಏನಾಗಿಬಿಟ್ಟವು, ನಾ ಇನ್ನೂ ಯುವತಿ ಇದ್ದೀನಿ, ಆದ್ರೆ ನನ್ನ ಮಕ್ಕಳು ಮುಪ್ಪಾಗಿಬಿಟ್ಟಾರ, ವಯಸ್ಸಾಗ್ಯದವ್ರಿಗೆ ವೃದ್ಧರಾಗ್ಯಾರ ಅಂತಾಳ. ಮೇರ ಜನ್ಮತೋ ದ್ರವಿಡ ದೇಶಮೇ ವಾಹೈ. ನನ್ನ ಜನ್ಮ ಎಲ್ಲಿ ಆಗ್ಯದ ಅಂತ ಕೇಳಿದ್ರ ದ್ರವಿಡ ದೇಶದಲ್ಲಿ ಭಕ್ತಿ ಉತ್ಪತ್ತಿ ಐತಂತ್ರ. ಅಂದ್ರೆ ದಕ್ಷಿಣ ಭಾರತದ ಕಡೆಗೆ ಆಕಿದ ಭಕ್ತಿ ಅಂತಕ್ಕಂಥದ್ದು ಅಲ್ಲಿ ಬೆಳೀತು ಅಂತ. ಯಾಕಲ್ಲಿ ಅಂತ ಕೇಳಿದ್ರ ಮಹಾನ್ ಆಚಾರ್ಯ ದಕ್ಷಿಣ ಭಾರತಮೇ ಪ್ರಕಟ ಹುಯೇತಿ. ಮಹಾನ್ ಸಂತರು ಏನು ಮಾಡಿದ್ರಂದ್ರೆ ದಕ್ಷಿಣ ಭಾರತದಲ್ಲಿ ಉತ್ಪತ್ತಿ ಹುಟ್ಟಿರೋದ್ರಿಂದ, ಈಗ ನಾವು ಶಂಕರಾಚಾರ್ಯರು ರಾಮಾನುಜಾಚಾರ್ಯ ಮೊದಲಾಗಿರ್ತಕ್ಕಂಥ ಏನು ಮಹಾತ್ಮರು ಜನ್ಮ ತಗೊಂಡರಲ್ಲ, ಅದು ದಕ್ಷಿಣ ಭಾರತದ ಕಡೆ ಅಂತ ತಿಳ್ಕೊಂಡು ಅದಕ್ಕೆ ಅಕ್ಕಿ ಅಂತಾಳ, ನಾ ದ್ರವಿಡ ದೇಶದಲ್ಲಿ ಹುಟ್ಟಿದೆ. ಶಂಕರಾಚಾರ್ಯಜಿ ಅವರು ರಾಮಾನುಜಾಚಾರ್ಯ ಜಿ ದಕ್ಷಿಣಮೇ ಉತ್ಪನ್ನ ಹುಯೇತೆ. ಅವರು ಕೂಡ ಎಲ್ಲಿ ಹುಟ್ಟಿದ್ರು ಅಂದ್ರೆ ಮಹಾತ್ಮರು ಎಲ್ಲಿ ಹುಟ್ಟ್ಯಾರ ಅಲ್ಲಿನೂ ಕೂಡ ಭಕ್ತಿ ಹುಟ್ಟ್ಯಾದ ಅಂತ. ಮಹಾತ್ಮರ ಹೃದಯದೊಳಗೆ ಭಕ್ತಿ ಇರ್ಬೇಕಲ್ರಿ, ಅದಕ್ಕೆ ಅವರು ದ್ರವಿಡ ದೇಶದಲ್ಲಿ ನಾನು ಹುಟ್ಟಿದೆ ಅಂತ ಪುಣ್ಯ ಜಾಗದೊಳಗನೆ ರಾಮಾನುಜಾಚಾರ್ಯ ಶಂಕರಾಚಾರ್ಯ ಮೊದಲಾಗಿರ್ತಕ್ಕಂಥ ಮಹಾತ್ಮರು ಅಲ್ಲಿ ಜನ್ಮವನ್ನು ತಗೊಂಡಿದ್ದಾರ. ಕರ್ನಾಟಕ ಮೇರೆ ಪರಿಪಾಲನ ಹುವಾ ಹೈ. ನೋಡಿ, ಆದ್ರೆ ಕರ್ನಾಟಕದೊಳಗೆ ಏನಾಯ್ತಂದ್ರೆ ನನ್ನ ಪರಿಪಾಲನೆ, ನಾ ಬೆಳೆದೆ ಅಂತಾಳ ಭಕ್ತಿ. ಭಕ್ತಿ ಹುಟ್ಟಿದ್ದು ಒಂದು ಕಡೆ,
ಬೆಳೆದದ್ದು ಒಂದು ಕಡೆ, ನಾಶ ಆಗಿದ್ದು ಮತ್ತೊಂದು ಕಡೆ. ಅದಕ್ಕೆ ಉತ್ಪನ್ನ ದ್ರವಿಡೇ ದೇಶೇ, ಅದಕ್ಕೆ ವೃದ್ಧಿಂತು ಕರ್ನಾಟಕೆ. ಕರ್ನಾಟಕದೊಳಗೆ ನೋಡ್ರಿ ನೀವು, ಎಲ್ಲರ ಮನಸ್ಸಿನೊಳಗೆ ಭಾಳ ಇಲ್ಲಂದ್ರೂ ಸ್ವಲ್ಪ ಆದರೂ ಕೂಡ ಭಕ್ತಿ ಅಂತಕ್ಕಂಥದ್ದು ಇವತ್ತೂ ಕೂಡ ನಮ್ಮೆಲ್ಲರಿಗೂ ಎದ್ದು ಕಾಣ್ತದೆ. ಎಲ್ಲಿ ಶಾಸ್ತ್ರ ಚಿಂತನ ಪುರಾಣ ಪ್ರವಚನಗಳು ಇಲ್ಲಿ ಕರ್ನಾಟಕದೊಳಗಿದ್ದಷ್ಟು ಮತ್ತೆ ಎಲ್ಲಿ ನೋಡ್ತೀವಿ ಅಂದ್ರೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದ್ರವಿಡದೊಳಗೆ ಹುಟ್ಟಿದೆ, ಕರ್ನಾಟಕದೊಳಗೆ ಏನಾಯಿತು, ನನ್ನ ಪಾಲನೆ ಆಯಿತು. ಅಷ್ಟೇ ಅಲ್ಲ, ಅವರು ಮೇರೆ ವೃದ್ಧಿ ಬಿ ವಹಿ ಉಯಿ ಹೈ, ಅಲ್ಲಿನೇ ನಾನು ಬೆಳೆದೆ, ದೊಡ್ಡಕ್ಕೆ ಅದೇ ಆಚಾರ ಅವ್ರ ವಿಚಾರ ಜಹ ಶುದ್ಧ ಹೋತಾ ಹೈ ವಹ ಭಕ್ತಿ ಕೋ ಪುಷ್ಟಿ ಮಿಲ್ತಿ ಹೈ. ಆಕೆ ಹೇಳಕತ್ತಿದ ನಾರದ ಮಹರ್ಷಿ, ಯಾವಾಗ ವೃದ್ಧಿನೂ ಇಲ್ಲೇ ಆಯಿತು, ಪರಿಪಾಲನೆನೂ ಕರ್ನಾಟಕದೊಳಗೆ ಆಯ್ತಲ್ಲ, ಅದಕ್ಕೆ ಆಚಾರ ವಿಚಾರಗಳು ಎಲ್ಲಿ ಶುದ್ಧ ಇರ್ತಾವೆ, ಒಳ್ಳೆಯ ವಿಚಾರಗಳು ಒಳ್ಳೆಯ ಆಚರಣೆಗಳು ಎಲ್ಲಿರ್ತಾವಲ್ಲ, ಅಲ್ಲಿ ಭಕ್ತಿಗೆ ಏನು ಸಿಗುತ್ತದಂದ್ರೆ ಬಲ ಸಿಗುತ್ತದಂತಾರವು. ಆಚಾರ ವಿಚಾರ ಶುದ್ಧಿದ್ದಲ್ಲೇ ಭಕ್ತಿ ಹುಟ್ಟುತ್ತದಲ್ರಿ. ಮತ್ತು ಆಚಾರನೇ ಗೊತ್ತಿಲ್ಲ ಅನಾಚಾರಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಭಕ್ತಿ ಮಾಡಕ್ಕೆ ಸಾಧ್ಯ ಅದ ಏನು? ಅಲ್ಲಿ ಹುಟ್ಟಂಗ ಇಲ್ಲ ಭಕ್ತಿ, ವಿಚಾರನೂ ಇಲ್ಲ ಆಚಾರನೂ ಇಲ್ಲ ಅಂತಕ್ಕಂಥ ಮನುಷ್ಯನೊಳಗ ಭಕ್ತಿ ಹೆಂಗ ಬೆಳಿಲಿಕ್ಕೆ ಸಾಧ್ಯ ಆಗ್ತದ? ಅದಕ್ಕಾಗಿ ಎಲ್ಲಿ ಆಚಾರ ವಿಚಾರ ಶುದ್ಧದ ಅಲ್ಲಿನೇ ಏನಾಗ್ತದ, ಭಕ್ತಿಗೆ ಪುಷ್ಟಿ ಬರ್ತದ. ಅದಕ್ಕೆ ಆಚಾರ ವಿಚಾರ ಶುದ್ಧ ಹೋತೋ ಭಕ್ತಿ ಹೋ ಸಕ್ತಿ ಹೈ. ಎಲ್ಲಿ ಆಚಾರ ವಿಚಾರಗಳು ಇರ್ತಾವಲ್ಲ ಅಲ್ಲಿನೇ ಭಕ್ತಿ ಮಾಡಾಕ ಬರ್ತದ. ವಿಚಾರೋಂಕೆ ಸಾತ್ ಸಾತ್ ಆಚಾರ ಬಿ ಶುದ್ಧ ಓನೆ ಹಿ ಚಾಯಿ. ಆಚಾರದ ಜೊತೆಗೆ ವಿಚಾರನೂ ಕೂಡ ಏನಿರ್ಬೇಕಂತಾರ ಅವರು, ಶುದ್ಧ ಒಳ್ಳೆ ವಿಚಾರಗಳನ್ನು ಮಾಡು. ಯಾವ ವಿಚಾರ ಮಾಡುವುದರಿಂದ ನಿನ್ನಲ್ಲಿ ಸದ್ಗುಣಗಳು ಉತ್ಪತ್ತಿ ಆಗ್ತವು, ಯಾವ ವಿಚಾರ ಮಾಡುವುದರಿಂದ ನಿನಗೆ ಪರಮಾತ್ಮನ ಪ್ರಾಪ್ತಿಯಾಗುತ್ತದ ಅಂತ ಸದ್ವಿಚಾರಗಳನ್ನೇ ನೀ ಮಾಡ್ತಾ ಇರು. ಆ ವಿಚಾರದ ಜೊತೆಗೆ ಆಚಾರನೂ ಕೂಡ ಏನಿರ್ಬೇಕಾಗ್ತದ, ಶುದ್ಧ ಇರಬೇಕಾಗ್ತದ. ಕರ್ನಾಟಕ ಮೇ ಆಜ್ ಬಿ ಆಚಾರ ಕಿ ಶುದ್ಧಿ ದೇಖ್ನೆ ಮೇ ಆತಿ ಹೈ. ಅದಕ್ಕೆ ಕರ್ನಾಟಕದೊಳಗ ಈಗೂ ಕೂಡ ನಾವು ನೋಡ್ತಾ ಇದ್ದೀವಿ, ಏನಂದ್ರೆ ಆಚಾರವಂತರನ್ನು ಸಿಗುತ್ತಾರ, ಒಳ್ಳೆ ಸದ್ವಿಚಾರವಂತರು ತಮ್ಮದೇ ಆಗಿರ್ತಕ್ಕಂಥ ಆಚಾರಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ ಜನ ಇವತ್ತು ಕೂಡ ನಮಗೆ ಕರ್ನಾಟಕದೊಳಗೆ ಸಿಗುತ್ತಾರ ಅಂತ. ಅಂದ್ರೆ ಏನ್ರಿ, ಒಳ್ಳೆ ನಡತೆ ಉಳ್ಳವರು, ಹೌದಿಲ್ರಿ? ಚರ ಅಂದ್ರೆ ನಡೆಯೋದು, ಆಚಾರ ಒಳ್ಳೆ ಆಚಾರ ವಿಚಾರಗಳಿಂದ ಕೂಡ್ಕೊಂಡಿರ್ತಕ್ಕಂಥ ಜೀವಾತ್ಮ ಎಲ್ಲಿರ್ತಾನ ಅಲ್ಲಿ ಭಕ್ತಿನೂ ಇರ್ತದ, ವಿಚಾರನೂ ಇರ್ತದ ಅಂತ. ಭಗವಾನ್ ವ್ಯಾಸಜಿ ಕೋ ಕರ್ನಾಟಕಕ್ಕೆ ಪ್ರತಿ ಕೋಯಿ ಪಕ್ಷಪಾತ ನಹಿತ. ಆದರೆ ವ್ಯಾಸ ಭಗವಂತನಿಗೆ ಈ ಕರ್ನಾಟಕದ ಮೇಲೆ ಯಾವ ಪಕ್ಷಪಾತ ಇರಲಿಲ್ಲ. ಅವನಿಗೆ ಏನು ಮಾಡ್ತಾನೆ, ಕರ್ನಾಟಕದ ಭಕ್ತಿ ಹುಟ್ಟ್ಯದ ಅಂತಕ್ಕಂಥದ್ದನ್ನು ವರ್ಣನೆ ಮಾಡ್ತಾನಂತಾರೆ ಅವರು. ಪರಂತು ಜೋ ಸಚ್ಯತಾ ಉಷಿ ಕಾ ಉನೋನೆ ವರ್ಣನ್ ಕಿಯ ಹೈ. ಯಾವುದು ಸತ್ಯ ಅದ ಅದನ್ನೇ ಏನು ಮಾಡ್ಯಾನ ವ್ಯಾಸ ಭಗವಂತ ವರ್ಣನೆ ಮಾಡಿದ. ಇದ್ದದ್ದಂಗೆ ಹೇಳಿದ, ಪಕ್ಷಪಾತ ಮಾಡಲಿಲ್ಲ ಅಂತ ವ್ಯಾಸ. ಮತ್ತು ಇದ್ದದ್ದು ಮತ್ತೊಂದು ಹೇಳ್ತಿದ್ದಂದ್ರೆ ಪಕ್ಷಪಾತ ಮಾಡಿದಂಗೆ ಆಗ್ತಿತ್ತು. ಆದ್ರೆ ಇವತ್ತಿಗೂ ಕೂಡ ಎಲ್ಲಿ ಸತ್ಯ ಅದ ಅದರದೇ ಏನು ಮಾಡ್ತಾನ, ವರ್ಣನೆಯನ್ನು ಮಾಡ್ಕೋತಾ ಬಂದಿದ್ದಾನ ವ್ಯಾಸ ಭಗವಂತ. ಅಬಿ ಕರ್ನಾಟಕ ಮೇ ಲೋಗ್ ನಿರ್ಜಲ್ ಏಕಾದಶಿ ಕರ್ತೆ ಹೈ. ನೋಡ್ರಿ, ಈಗೂ ಕೂಡ ಕರ್ನಾಟಕದೊಳಗ ಎಷ್ಟೋ ಜನ ಬರೀ ನೀರಿನ ಮೇಲೆ ಏಕಾದಶಿ ವ್ರತಗಳನ್ನು ಮಾಡ್ತಕ್ಕಂಥ ಆಚಾರವಂತರು ಸಿಗುತ್ತಾರೆ ನಮಗೆ. ನೋಡ್ತೀರಿ ಇಲ್ಲಿ ನೀವು ಪಂಡ್ರಾಪುರದೊಳಗೆ ಯಾಕೆ ವಾರಿ ಅಂತ ಮಾಡ್ತಾರ, ಅವರು ಅಲ್ಲಿ ಅವ್ರು ಎಷ್ಟು ಮಾಡ್ತಾರೋ ಮಹಾರಾಷ್ಟ್ರದವ್ರು ಗೊತ್ತಿಲ್ಲ. ನಮ್ಮಲ್ಲಿ ಕರ್ನಾಟಕದೊಳಗೆ ಈಗೂ ಕೂಡ ಬರೀ ನೀರು ಕುಡಿದು ಏಕಾದಶಿ ವ್ರತವನ್ನು ಮಾಡ್ತಕ್ಕಂಥವ್ರು ಸಿಗುತ್ತಾರ ಅಂತ. ಅವರೆಲ್ಲ ಏನು ಮಾಡ್ತಾರೆ, ಮಸ್ತ್ ಊಟ ಮಾಡ್ತಾರೆ ಅವರು, ಅದು ಇದು ತಿಂದು ತಿಳಿತ್ರಿ ಏಕಾದಶಿ ಮಾಡಿವ್ರಿ ನಾವಂತಾರೆ. ಏಕಾದಶಿ ಮಾಡಿ 2 ಪಟ್ಟು ಊಟ ಮಾಡಿದ್ರೆ ಏಕಾದಶಿ ಅಂತಾರೆ. ಏನು ಅದಕ್ಕೆ? ಹೌದಿಲ್ರಿ? ಭಾಳ ಮಂದಿ ಏಕಾದಶಿ ಇದೀವಂತೆ ಸಾಬುದಾನಿ ತಿಂತಾರೆ, ಬಗರ್ ತಿಂತಾರೆ, ಎಲ್ಲ ತಿಂತಾರೆ. ಮತ್ತು ನಾವು ಉಪವಾಸ ಅದೀವ್ರಿ ಅಂತಾರೆ. ಉಪವಾಸ ಯಾಕೆ ಮಾಡ್ಬೇಕು? ಏಕಾದಶಿ ವ್ರತ ಯಾಕೆ ಮಾಡ್ತಾರೆ ಹೇಳ್ರಿ? ಪರಮಾತ್ಮನ ಸಮೀಪಕ್ಕೆ ಹೋಗಕ್ಕೆ ಅದು ಒಂದು ನಮಗೆ ಆಚಾರ, ಅದು ಒಂದು ವಿಧಿ ಅದ ನಮಗೆ, ಹೌದಿಲ್ರಿ? ದಿನ ಎಲ್ಲ ಕೆಲಸ ಮಾಡ್ತಾ ಟೈಮ್ ಸಿಗಂಗಿಲ್ಲ ದೇವ್ರ ನೆನ್ಸಕ್ಕೆ. ಉಪವಾಸ ಇದ್ಬಿಟ್ಟಿವಿ ಅಂದ್ರೆ ಕೆಲಸ ಕಮ್ಮಿ ಆಗುತ್ತದೆ. ಪರಮಾತ್ಮನ ಪೂಜೆ ಜಪ ಧ್ಯಾನಕ್ಕೆ
ಟೈಮ್ ಸಿಗುತ್ತದಂತ ತಿಳ್ಕೊಂಡು ಏಕಾದಶಿ ಮೊದಲಾಗಿರ್ತಕ್ಕಂಥ ವ್ರತಗಳನ್ನು ನಮ್ಮಲ್ಲಿ ಈಗೂ ಕೂಡ ಮಾಡ್ತಾರ. ಅದಕ್ಕೆ ಏಕಾದಶಿ ಅಂತ ಯಾಕಂತಾರ ಅನ್ನೋದು ಹೇಳ್ತಾರೆ ಭಾಳ ಚಂದ. ಮೇರಿ ಏಕ ಏಕ ಕರ್ಕೆ ಸಬಿ ಇಂದ್ರಿಯ ಭಗವಾನ್ ಕೋ ಅರ್ಪಣ್ ಕರ್ನಿ ಹೈ. ಏಕಾದಶಿ ಅಂದ್ರೇನ್ರಿ? ನಮ್ಮಲ್ಲಿ ಒಂದೊಂದು ಇಂದ್ರಿಯಗಳನ್ನು ಪರಮಾತ್ಮನಿಗೆ ಅರ್ಪಣ ಮಾಡಬೇಕಾಗ್ಯದ. ನಾವೇನು ಮಾಡ್ತೀವಿ? ಇಂದ್ರಿಯಗಳು ಒಂದು ಕಡೆ ನಿಂದ್ರಂಗ ಇಲ್ಲ. ಏಕಾದಶಿ ಮಾಡಿರ್ತೀವಿ, ಚಂಚಲ ಇರ್ತಾವೆ. ಎಲ್ಲಿ ದೇವರಿಗೆ ಅರ್ಪಣೆ ಮಾಡಕ್ಕೆ ಬರ್ತದ್ರಿ? ಮುಂಜಾನಿಂದ ಸಂಜೆ ತನ ಒಟ್ಟಿದೆ ಚಿಂತೆ ಮಾಡ್ತಾನವ ಏಕಾದಶಿ ಅನ್ಕೊಂಡು. ಹೌದಿಲ್ರಿ? ಯಾವಾಕಿನೋ ಮಗನಿಗೆ ಹೇಳಿದ್ಲಂತ, ಮಗ ನಾ ಉಪವಾಸ ಇದ್ದೀನಿ, ನನಗೆ ಏನಾರು ತೊಗೊಂಡು ಬಾರಪ್ಪ ತಿನ್ನಾಕ ಅಂದ್ಲಂತ. 4 ಮಂದಿ ಮಕ್ಕಳಿದ್ದು ಪಾಪ. ಅವ್ರಂದ್ರೆ ನಮ್ಮವ್ವ ಉಪವಾಸದಾಳ, ನಾವು ಊಟ ಮಾಡ್ತೀವಿ, ಆಕೆ ಉಪವಾಸ ಇರ್ತಾಳಲ್ಲ ಅಂತ ತಿಳ್ಕೊಂಡು ವಿಚಾರ ಬಂತು 4 ಮಂದಿಗೆ. ಡ್ಯೂಟಿಗೆ ಹೋದ್ರು. ಹೋಗಿ ಬರೋ ಮುಂದೆ ಒಬ್ಬೊಂದು ಡಜನ್ ಬಾಳೆಹಣ್ಣು ತಂದಂತ, ನಮ್ಮವ್ವ ಉಪವಾಸದಾಳಂತ. ಮತ್ತೊಬ್ಬ ತಂದ ಸೇಬು ಹಣ್ಣು ತಂದ, ಮತ್ತೊಬ್ಬ ತಂದ ಅಂಗೂರು ದ್ರಾಕ್ಷಿ ಹಣ್ಣು ತಂದ, ಮತ್ತೊಬ್ಬ ಖಜೂರಿ ತೊಗೊಂಡು ಬಂದ. ಎಲ್ಲರೂ 4 ಥರದ ಹಣ್ಣುಗಳನ್ನು ತಂದ್ರಂತ. ಮುದುಕಿ ತೊಗೊಂಡು ಹೋಯ್ತ್ರಿ ಒಳಗೆ ಹೋದ್ಲು, ತಿಂದ್ಲು. 2-3 ತಾಸು ಆದ ಬಳಿಕ ಹುಡುಗರು ಇರ್ತಾವಿಲ್ಲ ಮನ್ಯಾಗ, ಭಾಳ ಓಡಾಡಿರ್ತಾವೆ, ಎಲ್ಲ ನೋಡಿರ್ತಾವ್ರಿ. ಅವನು ನಮ್ಮಪ್ಪ ಏನೋ ತಂದಿದ್ದ ಕೈಯಾಗ, ಅದಕ್ಕೆ ನೀ ಏನು ತಂದಿ ನನಗೆ ಕೊಡಪ್ಪ ಅಂತ ಅಳತಿದ್ವು ಅವು. ಅದಕ್ಕೆ ಅವ್ರು ಅಂದಂತ, ನೋಡಪ್ಪ ನಿಮ್ಮ ಅಜ್ಜಿ ಉಪವಾಸ ಇದ್ಲು, ಅದಕ್ಕೆ ಅಕ್ಕಿ ಸಲುವಾಗಿ ಹಣ್ಣು ತಂದಿದ್ದೆ, ಖಜೂರಿ ತಂದಿದ್ವಿ, ಮತ್ತು ಅಲ್ಲೇ ಕೇಳು ಹೋಗು. ಮುದುಕಿ ಅಂತ ಹೋಗ್ರಿ ಹೊರಗ ಅಂತ ಬೈತು. ಬಯ್ಯನ ಇನ್ನು ನನಗೆ ಬೈತಾಳ, ನೀನೇ ಬಂದಿಷ್ಟು ಕೊಡಪ್ಪ ಅಂತ ಮಕ್ಕಳು ತಂದಿಗೆ ಬೇಡ್ತಿದ್ವಂತ. ಅವಾಗ ಮಕ್ಕಳು ಕೇಳಿದ್ರಂತ, ಯವ್ವ ಮತ್ತೆ ಎಲ್ಲ ತಂದಿದ್ವಲ್ಲ, ಒಂದಿಟ್ಟು ಏನಾರ ಉಳ್ದದನ ಕೊಡು ಅಂದ್ರಂತ. ಮುದುಕಿ ಅಂತಂತ, ನನ್ಗೆ ಗೊತ್ತಿಲ್ಲ ಏನು ಮಗ, ನಾ ಏಕಾದಶಿ ಇದ್ದೀನಿ ಅಂದ್ಲಂತ ಆಕೆ. ಹೌದು ಗೊತ್ತದ, ನೀ ಏಕಾದಶಿ ಇದ್ದಿ ಅಂತಾನೆ ನಿನಗೆ ತಂದು ಕೊಟ್ಟಿವಿ ಹಣ್ಣು ಹಂಪಲ, ಮತ್ತು ಅದನ್ನು ಒಂದಿಷ್ಟು ಸ್ವಲ್ಪ ಕೊಡು, ಬಹಳ ಕೊಡಬೇಡ ಅಂತ ಅವ್ರು ಅಂತಿದ್ರಂತ. ಉಳಿದ್ರೆ ಕೊಡ್ಬೇಕಲ್ಲ, ಉಳಿದೇ ಇಲ್ಲ ಅಂದ್ಲಂತ ಆಕೆ. ಇದಕ್ಕೆ ಏಕಾದಶಿ ಅಂತಾರೇನ್ರಿ? ಏಕಾದಶಿ ಅಂದ್ರೆ 2 ಪಟ್ಟು ಉಂಡ್ವಿ ಅಂದ್ರೆ ಅದು ಏಕಾದಶಿ ಅಂತ ಅನ್ನಂಗಿಲ್ಲ. ಮಕ್ಕಳು ಅಣಿ ಬಡ್ಕೊಂಡು ಅಂತ ಅಲ್ಲ, ಏಕಾದಶಿ ಇದ್ದೀನಿ ಉಪವಾಸ ಇದ್ದೀನಿ ಅಂತ ಕಿಲೋಗಟ್ಲೆನೆ ಖಾಲಿ ಮಾಡಿದ್ರ ಮತ್ತಿನ್ನ 3 ಹೊತ್ತು ಅನ್ನ ಉಣ್ಣ ಚಲೋ ಅಲ್ರಿ? ಹೌದಿಲ್ಲ? ಅದಕ್ಕಾಗಿ ಅವ್ರಂತಾರ, ಇನ್ನೂ ಕೂಡ ಬರೀ ನೀರು ಕುಡಿದು ಉಪವಾಸ ಮಾಡ್ತಕ್ಕಂಥವ್ರು ಎಷ್ಟೋ ಮಂದಿ ಅದ. ನಮ್ಮ ಕಡೆ ಕರ್ನಾಟಕದೊಳಗೆ ಕೆಲವು ಮಂದಿ ಏನು ಮಾಡ್ತಾರೆ? ಉಪ್ಪಿಟ್ಟು ತಿಂದು ಉಪವಾಸ ಮಾಡ್ತಾರೆ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಕಡೆ ಮಾಡ್ತಾರೆ. ಉಪ್ಪಿಟ್ಟು ತಿಂತಾರೆ, ಸುಸ್ಲಾ ತಿಂತಾರೆ, ಅನ್ನ ಉಣಬಾರ್ದಂತ. ಐಟಮ್ ಅಷ್ಟೇ ಚೇಂಜ್ ಮಾಡೋದು. ಅದಕ್ಕೇನು ಉಪವಾಸ ಅಂತಾರೇನ್ರಿ? ಉಪವಾಸ ಅಂದ್ರೇನು? ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರುವುದು. ಭಗವಂತನ ಸಮೀಪ ಇರ್ತಕ್ಕಂಥ ದಿನಕ್ಕೆ ನಾವು ಉಪವಾಸ ಅಂತ ಕರಿತೀವಿ. ಸದಾ ಪರಮಾತ್ಮನ ಮುಂದೆ ಕೂಡಕ್ಕಾಗಂಗಿಲ್ಲ. ನಿನ್ನ ಮನಸ್ಸು ಪರಮಾತ್ಮನೊಳಗೆ ಒಂದಾಗಬೇಕು, ತಿಳಿತ್ರಿ? ಸಮೀಪ ಇರಬೇಕು. ದೇವರ ಸಮೀಪಕ್ಕೆ ನಿನ್ನ ಮನಸ್ಸು ಇತ್ತಂದ್ರೆ ಅದು ನಿಜವಾಗಿರ್ತಕ್ಕಂಥ ಉಪವಾಸ. ಬರೀ ಹೊರಗಿನ ಉಪವಾಸ ಮಾಡೋದ್ರಿಂದ ಕೆಲಸ ಇಲ್ಲ, ತಿಳಿತಿಲ್ರಿ? ಹೊರಗಿನ ಏಕಾದಶಿ ಮಾಡೋದ್ರಿಂದ ಕೆಲಸ ಇಲ್ಲ. ನಿನ್ನ ಸಮಸ್ತ ಇಂದ್ರಿಯಗಳನ್ನು ಪರಮಾತ್ಮನ ಕೆಲಸಕ್ಕಾಗಿ ಉಪಯೋಗ ಮಾಡಬೇಕು. ದಿನಾ ಪ್ರಪಂಚಕ್ಕಾಗಿ ಬಳಸ್ಕೋತಿದ್ದೆ ಅವಕ್ಕ. ಇವತ್ತೇನು ಮಾಡು? ಏಕಾದಶಿ ಅದ ಅಂತಂದ್ರ ಅವತ್ತಿನ ದಿನ ಏನು ಮಾಡ್ಬೇಕ್ರಿ ಅಂದ್ರೆ ಏಕೇಕ ಕರಿಕೆ ಸಬಿ ಇಂದ್ರಿಯ ಭಗವಾನ್ ಕೋ ಅರ್ಪಣ ಕರ್ನಿ ಹೈ. ಅದಕ್ಕೆ ಒಂದೊಂದು ಇಂದ್ರಿಯಗಳನ್ನು ಪರಮಾತ್ಮನಿಗಾಗಿ ಅವತ್ತು ಒಂದು ದಿನ ಅರ್ಪಣ ಮಾಡಿದಿ ಅಂತ ಕೇಳಿದ್ರ ಐಶಿ ಭಾವನಾಸೆ ಏಕಾದಶಿ ಕ ವ್ರತರಕು. ಈ ಭಾವನೆಯಿಂದ ಏಕಾದಶಿ ವ್ರತಗಳನ್ನು ಮಾಡಿದಿ ಅಂದ್ರೆ ನಿನಗ ಪರಿಪೂರ್ಣವಾಗಿರ್ತಕ್ಕಂಥ ಫಲ ಸಿಗುತ್ತದ ಅಂದ್ರೆ ಅವರು. ಮಹಾರಾಷ್ಟ್ರ ಮೇ ಕಿಸಿ ಸ್ಥಾನ ಪರ್ ಮೇರಾ ಸಮ್ಮಾನ್ ಹುವಾ. ಭಕ್ತಿ ದೇವಿ ಹೇಳಕತ್ತಾಳ, ನನಗೆ ಕರ್ನಾಟಕದೊಳಗೆ ಇನ್ನೂ ಕೂಡ ಭಕ್ತಿಯನ್ನು ಮಾಡ್ತಕ್ಕಂಥವ್ರು, ಏಕಾದಶಿ ವ್ರತಗಳನ್ನು ಮಾಡ್ತಕ್ಕಂಥವ್ರು ಕಾಣ್ತಾರ. ಆದ್ರೆ ಮಹಾರಾಷ್ಟ್ರದೊಳಗೆ ಕೆಲವು ಕಡೆ ಅಲ್ಲಿ ಇಲ್ಲಿ ಅಷ್ಟೇ ನನ್ನನ್ನು ಏನು ಮಾಡ್ತಾರ? ಭಕ್ತಿಯನ್ನು ಆರಾಧನೆ ಮಾಡ್ತಾರ. ನನಗೊಂದೀಟ ಸನ್ಮಾನ ಕೊಡ್ತಾರ, ಗೌರವ ಕೊಡ್ತಾರ ಭಕ್ತಿಗೆ. महाराष्ट्र में कहीं कहीं भक्ति को सम्मान मिला है. पंडरापुर जैसे स्थल पर भक्ति का दर्शन होता है ಹೇಳಿದ್ರು ಅವರು. ಎಲ್ಲೆಲ್ರಿ ಅಂದ ಪಂಡ್ರಾಪುರ ಮೊದಲಾಗಿರ್ತಕ್ಕಂಥ ಏನು ಮಹಾರಾಷ್ಟ್ರದೊಳಗೆ ದೇವಸ್ಥಾನಗಳದವಲ್ಲ, ಅಲ್ಲಿ ಇನ್ನೂ ಸ್ವಲ್ಪ ಭಕ್ತಿ ಅಂತಕ್ಕಂಥದ್ದು ಕಂಡು ಬರ್ತದ.
ತಿಳಿತ್ರಿ. ನೋಡ್ರಿ ನೀವು ಏಕಾದಶಿ ಪಂಡ್ರಾಪುರ ಪಾಳಿ ಎತ್ತಿರ್ತದ, ಹೌದಿಲ್ರಿ? ಪಾಳಿ ಎತ್ತಿರ್ತದ, ಜನ ಎರಡೆರಡು ದಿನ ನಿಂದಿರ್ತಾರಂತ ಅಲ್ಲಿ. ಅಷ್ಟು ನಿಂತು ಪರಮಾತ್ಮ ಎಷ್ಟು ಮಂದಿ ಸಿಕ್ಕೋ ಗೊತ್ತಿಲ್ಲ, ಒಟ್ಟಿಟ್ಟು ಭಜನಾರ ಮಾಡ್ತಾರೆ, ಹೌದಿಲ್ರಿ? ಹಗಲು ರಾತ್ರಿ ಪಾಂಡುರಂಗ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಅಂತ ಇಟ್ಟು ಅಲ್ಲಿ ಒಂದಿಷ್ಟು ನಮಗೇನಾಗ್ತದ, ಭಕ್ತಿ ಅಂತಕ್ಕಂಥದ್ದು ಕಂಡು ಬರ್ತದ ಪುಣ್ಯಕ್ಷೇತ್ರದೊಳಗೆ. ಗುಜರಾತ್ ಮೇ ತೋ ಮೈ ಜೀರ್ಣ ಹೋಗಯಿ ಹೂ, ಭಕ್ತಿ ಅಂತಾಳ. ಗುಜರಾತದೊಳಗೆ ನಾ ಏನಾಗಿಬಿಟ್ಟೀನಿ, ಉಳ್ದೇ ಇಲ್ಲ, ಜೀರ್ಣ ಆಗಿ ಹೋಗಿಬಿಟ್ಟೀನಿ ಅಂತಾಳ ಆಕಿ. ಎಲ್ಲಿ ಹುಟ್ಟಿದ್ಲಂತ? ದ್ರವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕದೊಳಗೆ ವೃದ್ಧಿ ಆಗಿರ್ತಕ್ಕಂಥ ಭಕ್ತಿ ಅಲ್ಲಲ್ಲಿ ಮಹಾರಾಷ್ಟ್ರದೊಳಗೆ ಒಂದಿಷ್ಟು ಗೌರವವನ್ನು ಪಡ್ಕೊಂಡಾಳ. ಆದ್ರೆ ಗುಜರಾತದೊಳಗೆ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟದ ಅಂತಾಳಕಿ. ಗುಜರಾತದೊಳಗೆ ಜೀರ್ಣ ಆಗಿಬಿಟ್ಟಿನಿ ನಾನು. ಗುರ್ಜರೇ ಜೀರ್ಣತಾಂ ಗತಾಹ, ಅದಕ್ಕೆ ಅದೊಂದು ಶ್ಲೋಕ ಹೇಳ್ಯಾರ ಅವರು. ಆ ಗುರ್ಜರ ದೇಶದೊಳಗಂದ್ರೆ ಗುಜರಾತದೊಳಗೆ ಭಕ್ತಿ ಅಂತಕ್ಕಂಥದ್ದು ನಾಶ ಆಗಿ ಹೋಗಿಬಿಟ್ಟದಂತ. ಗುಜರಾತ್ ಮೇ ಮೈ ಅಪ್ನೆ ದೋನೋ ಪುತ್ರೋಂಕೆ ಸಾತ್ ವೃದ್ಧಿ ಹುಯಿ ಹೈ, ಅದಕ್ಕೆ ಅಂತಾಳ ಗುಜರಾತದೊಳಗೆ ನನ್ನ 2 ಮಕ್ಕಳ ಸಹಿತವಾಗಿ ನಾನೇನಾಗಿಬಿಟ್ಟೀನಿ, ಮುದಿಕೆ ಆಗೀನಿ ಅಂತಾಳಕ್ಕೆ. ಅಂದ್ರೇನ್ರಿ, 2 ಮಕ್ಕಳು ಯಾರು ಹಾಕಿದ್ರು? ಜ್ಞಾನ ವೈರಾಗ್ಯ ಅಂತಕ್ಕಂಥ ಮಕ್ಕಳು ಸಹಿತವಾಗಿ ನಾನೇನಾಗಿಬಿಟ್ಟೀನಿ ಅಂದ್ರೆ ವೃದ್ಧ ಆಗಿಬಿಟ್ಟೀನಿ, ತಿಳಿತ್ರಿ. ಅದಕ್ಕೆ ದನಕ ದಾಸ್ ಪ್ರಭುಕ ದಾಸ್ ನಹಿ ಓ ಸಕ್ತಾ. ಯಾಕಂತ ಕೇಳಿದ್ರ, ಯಾರು ದನದ ದಾಸ ಆಗ್ಯಾರ ಅವರು ಪರಮಾತ್ಮನ ದಾಸರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಿಲ್ರಿ? ಪ್ರಪಂಚದೊಳಗೆ ಯಾವನು ಸಂಪತ್ತಿನಲ್ಲಿ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ನಂಬಿಕೆಗಳನ್ನು ಇಟ್ಟುಕೊಂಡು ಕುಂತಾನ, ಅವನಿಗೆ ಪರಮಾತ್ಮನ ಪ್ರತಿಯಾಗಿರ್ತಕ್ಕಂಥ ಭಕ್ತಿ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾವನು ಪರಮಾತ್ಮನ ದಾಸ ಇರ್ತಾನ ಅವನು ದನದ ದಾಸ ಇಲ್ಲ. ಯಾವನು ದನದ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿರ್ತಾನ ಅವನು ಪರಮಾತ್ಮನ ದಾಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾರದ. ಪ್ರಭು ಕ ದಾಸ್ ನಹಿ ಹೋ ಸಕ್ತಾ. ಗುಜರಾತ್ ಕಾ ಕಾಂಚನ ಕಾ ಲೋಭಿ ಹೋಗಯೇ ಹೈ. ಆದ್ರೆ ಗುಜರಾತ್ ಏನಾಗಿಬಿಟ್ಟೈತೆ ಅಂದ್ರೆ ರೊಕ್ಕದ ಲೋಭಿ ಆಗಿ ಕುಂತದ ದೇಶ ಗುಜರಾತದೊಳಗ. ಅತಃ ಭಕ್ತಿ ಚಿನ್ನ ಭಿನ್ನ ಹೋಗಯಿ ಹೈ. ಆದ್ದರಿಂದ ಅಲ್ಲಿ ಭಕ್ತಿ ಅಂತಕ್ಕಂಥದ್ದು ಎಳ್ಳಿನಷ್ಟು ಉಳಿಲೇ ಇಲ್ಲ ಅಂತದ ಹೇಳಕತ್ತಿದವ. ಯಾಕೆ ಜೀರ್ಣ ಆಯಿತು ಅಂದ್ರೆ ಅವರೆಲ್ಲ ಗಳಿಸಬೇಕು, ಸಂಪತ್ತೇ ಸರ್ವಸ್ವ ಅಂತ ತಿಳಿದಿರ್ತಕ್ಕಂಥವ್ರು ಅದರ ಕಡೆನೇ ಲಕ್ಷ್ಯ ಕೊಟ್ರ ಭಕ್ತಿ ಮಾಡ್ಬೇಕಂತಕ್ಕಂಥ ಲಕ್ಷ್ಯ ಉಳಿತೈತೇನಲ್ಲಿ? ಉಳಿಯಂಗೆ ಇಲ್ಲ. ನೋಡ್ರಿ ನೀವು ಬಹಳ ಪ್ರಪಂಚದ ಕಡೆ ಆಸಕ್ತಿ ಇಟ್ಕೊಂಡ್ವಿ ಅಂದ್ರೆ ಪರಮಾತ್ಮನ ಕಡೆ ಬರಗೊಡಂಗಿಲ್ಲ, ಅದು ಬೆರಿಕಿ, ಹೌದಿಲ್ರಿ? ಅದಕ್ಕೆ ಮಹಾತ್ಮರಂತಾರ, ಎಚ್ಚರದಿಂದ ಸಂಸಾರ ಮಾಡು. ಸಂಸಾರ ಬಿಟ್ಟು ಹೋಗಿ ಅಂದಿಲ್ಲ, ಮೂಲ ಗುರಿಯನ್ನ ನೀನು ನೆನಪಿಟ್ಕೊಂಡಿ ಅಂದ್ರೆ ಅದು ನಿನಗೆ ಬಾಧ ಮಾಡಂಗಿಲ್ಲ. ನಾವು ಗುರಿ ಮರ್ತೀವಿ ಅಂದ್ರೆ ನಮ್ಮನ್ನು ಅದರಾಗೆ ಮುಳುಗಿಸಿ ಬಿಡ್ತದ ಅದು ಪ್ರಪಂಚ. ಅದು ಹಣನೇ ಆ ರೀತಿ ಅದ ರೀ. ಅದು ಸಂಪತ್ತು ಅಂತಕ್ಕಂಥದ್ದು ನಮ್ಮೆಲ್ಲರನ್ನ ಆಕರ್ಷಣೆ ಮಾಡ್ತದ ಅದು. ಆದ್ರೆ ಅದರ ಬೆನ್ನತ್ತಿ ಓದಿ ಅಂದ್ರೆ ನಿಜವಾಗಿರ್ತಕ್ಕಂಥ ಧನದಿಂದ ನೀನು ವಂಚಿತನಾಗ್ತಿ, ತಿಳಿತಿಲ್ರಿ? ಯಾವ ಸಂಪತ್ತು ಗಳಿಸಂಥವು ಶಾಸ್ತ್ರಗಳು? ಭಕ್ತಿ ಜ್ಞಾನ ವೈರಾಗ್ಯದ ನಿಜವಾದ ಸಂಪತ್ತು ನಿನ್ನುವವು. ಅದಕ್ಕೆ ಧನವ ಗಳಿಸಬೇಕಿಂತದ್ದು ನರಮಾನವರಿಗೆ ಕಾಣಿಸದಂಥದ್ದು. ಎಂಥ ಸಂಪತ್ತನ್ನು ಗಳಿಸಬೇಕಂದ್ರೆ ಯಾರು ಕದ್ದಿರಬಾರ್ದು, ಕಸ್ಕೊಂಡಿರಬಾರ್ದು, ನಿನ್ನನ್ನು ಉದ್ಧಾರ ಮಾಡಿರ್ಬೇಕಂಥದ್ದು ಒಂದು ಸಂಪತ್ತದಪ್ಪ. ಅದು ನಿಜವಾಗಿರ್ತಕ್ಕಂಥ ಜ್ಞಾನ ಭಕ್ತಿಯ ಸಂಪತ್ತು. ಅದನ್ನು ನಿನ್ನ ಹೃದಯದೊಳಗೆ ನೀನು ಧಾರಣ ಮಾಡ್ಕೋ ಅಂತ ಮಹಾತ್ಮರು ಸಂಪತ್ತಿನ ನಿರಾಸಕ್ತಿಯನ್ನು ನಮ್ಮೊಳಗೆ ಹುಟ್ಟಿಸ್ತಾ ಇದ್ದಾರ. ಗುಜರಾತದೊಳಗ ಅದು ಏನಾಗಿ ಬಿಟ್ಟದ ಅಂದ್ರೆ ಭಕ್ತಿ ಅಂತಕ್ಕಂಥದ್ದು ಚಿನ್ನ ಭಿನ್ನಾಗಿ ಹೋಗಿಬಿಟ್ಟದ, ಉಳಿದೇ ಇಲ್ಲ, ಸಂಪೂರ್ಣವಾಗಿ ಜೀರ್ಣ ಆಗೀನಿ ಅಂತಳ ಭಕ್ತಿದೇವಿ. ಭಕ್ತಿಗೆ ಪ್ರಧಾನ ಅಂಗ ನವಹೈ. ಭಕ್ತಿ ಎಷ್ಟು ಪ್ರಕಾರದವಂತ ಕೇಳಿದ್ರೆ ನವವಿಧ ಭಕ್ತಿಗಳು ಅಂತ ಹೇಳ್ತೀವಿ ನಾವು. 9 ಪ್ರಕಾರದ ಭಕ್ತಿಗಳದವು. ಇಸ್ಮೇ ಪ್ರಥಮ ಹೈ ಶ್ರವಣ. ಮೊಟ್ಟ ಮೊದಲು 9 ಭಕ್ತಿ ಒಳಗ ಮೊದಲನೇ ಭಕ್ತಿ ಯಾವುದದ ರೀ? ಶ್ರವಣ ಭಕ್ತಿ. ನಾವೀಗೇನು ಮಾಡಕತ್ತೀವಲ್ಲ, ಕೇಳ್ತಕ್ಕಂಥದ್ದು, ಇದು ಒಂದು ನಿಜವಾಗಿರ್ತಕ್ಕಂಥ ಭಕ್ತಿ. ನೋಡ್ರಿ, ನಾವೆಷ್ಟು ದೇವ್ರ ಮುಂದೆ ಕುಂತ್ರು ನಮ್ಮ ಮನಸ್ಸು ನಿಂದ್ರಂಗಿಲ್ಲ, ಬೆರಿಕೆ ಅದು ನಿಂದಿರ್ತದೆ ಅಂತೀರೇನ್ರಿ ನೀವು?
ದೇವ್ರ ಮುಂದೆ ನಾವೆಲ್ಲ ಪೂಜೆ ಮಾಡ್ಬೇಕಂತೀವಿ, ಪಾಠ ಮಾಡ್ಬೇಕಂತೀವಿ, ಕುಂತೀವಿ ಜಗಲಿ ಮುಂದೆ, ತಿರುಗ್ತದ 11 ಪೇರಿ ಅದು, ತಿಳಿತಿಲ್ರಿ. ಆದ್ರೆ ಇಲ್ಲಿ ಏಕಾಗ್ರ ಆಗಿರ್ತದ ಮನಸ್ಸು. ಶ್ರವಣದೊಳಗೆ ಎಷ್ಟು ಏಕಾಗ್ರ ಆಗ್ತದ, ಮತ್ತೆ ಯಾವುದ್ರೊಳಗೂ ಏಕಾಗ್ರ ಆಗಂಗಿಲ್ಲ ನೋಡ್ರಿ ಬೇಕಾದ್ರೆ. ಅದಕ್ಕೆ ಶ್ರವಣ ಭಕ್ತಿನೇ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಅಂತ ಕರೀತಾರ. ಇದನ್ನ ಪರೀಕ್ಷಿತ ಮಾಡಿದ ಅಂತ ನಾವು ಹೇಳ್ತೀವಿ. ಶ್ರವಣ ಭಕ್ತಿ ಮಾಡಿದವ ಕುಂತ ಗುರು ಸನ್ನಿಧಿ ಗುರುಗಳ ಮುಂದ ಕೇಳಿದ ಭಾಗವತವನ್ನ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಕೇಳಿದ. 7 ದಿನದೊಳಗೆ ಅವನಿಗೆ ಆತ್ಮಜ್ಞಾನವನ್ನ ಮಾಡಿಕೊಟ್ರು ಗುರುಗಳು. ಇದು ಮತ್ತು ಶ್ರವಣ ಭಕ್ತಿ ಶ್ರೇಷ್ಠನೇ ಅಲ್ಲ, ಇದು ಜ್ಞಾನಕ್ಕೆ ಒಯ್ದು ನಿಂದ್ರಿಸ್ತದ. ಉಳಿದಿರ್ತಕ್ಕಂಥ ಭಕ್ತಿಗಳು ನೀನು ಅಂತಃಕರಣ ಶುದ್ಧಿ ಮಾಡ್ಯಾವು. ಆದ್ರೆ ಶ್ರವಣ ಭಕ್ತಿ ಇತ್ತು ಅಂದ್ರೆ ನೀನು ಆತ್ಮಜ್ಞಾನಿ ಆಗ್ಲಿಕ್ಕೆ ಬರ್ತದ. ಅದಕ್ಕೆ ನವವಿಧ ಭಕ್ತಿಯಲ್ಲಿ ಪ್ರಥಮ ಭಕ್ತಿ ಯಾವುದ್ರಿ ಅಂತ ಕೇಳಿದ್ರ ಶ್ರವಣ ಭಕ್ತಿ. ಕೇವಲ ಕಥಾ ಸುನ್ ಲೇನೆ ಸೆ ಭಕ್ತಿ ಪೂರಿ ನಹಿ ಓತಿ ಹೇ ಹೇಳ್ತಾರ ಅವರು. ನೀ ಬರೀ ಕೇವಲ ಈ ಕಥೆಗಳನ್ನ, ಮಹಾತ್ಮರ ಪುರಾಣಗಳನ್ನ ಕೇಳುವುದರಿಂದ ಭಕ್ತಿ ಪೂರ್ಣ ಆಗಂಗಿಲ್ಲ. ಜೋ ಸುನಾ ಹೈ ಉಸ್ಕಾ ಮನನ್ ಕರೋ. ನಾವೆಲ್ಲ ಏನು ಮಾಡ್ತೀವಿ, ಕೇಳ್ತೀವಿ ಅಷ್ಟೇ. ಹೇಳ್ಬೇಕಪ್ಪ. ಈಗ ನೋಡ್ರಿ ಶ್ರಾವಣ ಮಾಸ ಚಾಲುವಾಯ್ತು, ಎಲ್ಲ ಊರಾಗೂ ಪ್ರವಚನ ಹಚ್ಚುತ್ತಾರೆ, ಎಲ್ಲರೂ ಕೇಳುತ್ತಾರೆ, ಶ್ರವಣ ಮಾಡೇ ಮಾಡ್ತಾರ. ಹೆಂಗೆ ಮಾಡ್ತಾರೋ ಯಾರಿಗೆ ಗೊತ್ತದು, ಹೌದಿಲ್ರಿ? ಶ್ರವಣ ಹೆಂಗೆ ಮಾಡ್ಬೇಕಂತಾರ ಅವರು. ಬರೀ ಶ್ರವಣ ಮಾಡಿದ್ರೆ ಸಾರ್ಥಕ ಆಗಂಗಿಲ್ಲ, ಅದು ಕೇಳಿರ್ತಕ್ಕಂಥದ್ದನ್ನ ಮನನ ಮಾಡ್ಬೇಕಂತಾರ. ಈ ಕಡೆ ಕೇಳಿದ್ವಿ, ಈ ಕಡೆ ಬಿಟ್ಟು ಹೋಗ್ಬಿಟ್ಟಿವಿ, ಹೌದಿಲ್ರಿ? ಈ ಕೇಳಿಬಿಟ್ರೆ ಕೆಲಸ ಆಗಂಗಿಲ್ಲ, ಒಳಗೆ ಇಳಿಬೇಕಂತಾರ ಅವರು. ಕೇಳಿದ್ದನ್ನ ಮನನ ಮಾಡು. ಅದಕ್ಕೆ ಅವ್ರ ಮಹಾತ್ಮರಂತಾರ, ನೀ ಏನು ಕೇಳಿದೆಲ್ಲ ಅದ್ರ 10 ಪಟ್ಟಾಗಿ ಮನನ ಆಗಬೇಕಂತ. ಮನನ ಮಾಡಿದ್ದರ 10 ಪಟ್ಟು ನಿಧಿಧ್ಯಾಸನ ಆಗಬೇಕು, ಅವಾಗದು ಶ್ರವಣ ಸಾರ್ಥಕ ಆಗುತ್ತದ. ಅದಕ್ಕೆ ಯಾಜ್ಞವಲ್ಕ್ಯರು ಮೈತ್ರಾದೇವಿಗೆ ಹೇಳಿದ್ರು ಅವರು ಹೆಂಗ ಶ್ರವಣ ಮಾಡಬೇಕು ಗೊತ್ತದ ಏನು ಮೈತ್ರ? ನೆರೆ ಕೇಳು, ಕೇಳಿದದನೊಮ್ಮೆ ಅರಿ, ಅರಿದುದನೊಮ್ಮೆ ಮರೆಯದಿರು, ಗುರುಪೇಳದ ತೆರೆದೋಳು, ತೊರೆ ವಿಷಯವನು ನಿರ್ವಿಷಯದೋಳು ಕರಿಗೊಂಡು ನಿಲೆ, ನೀನೇ ಸುಖಿಯಪ್ಪೆ ಹೇಳಿದ್ರು ಯಾಜ್ಞವಲ್ಕ್ಯರು. ಮೈತ್ರ ನೆರೆ ಕೇಳು ಅಂದ್ರು. ಹೆಂಗ ಕೇಳ್ಬೇಕ್ರಿ ಮಹಾತ್ಮರ ಮಾತುಗಳನ್ನಂದ್ರ ಚಂದ ಕುಂತು ಕೇಳು ಅಂತ. ಚಂದ ಕುಂದ್ರದ ನಾವ್ ಹೆಂಗ್ ಕುಂತೀವ್ರಿ ಅಂತೀರಿ ನೀವು? ಹೌದು, ನಾವು ಚಂದೇ ಕುಂತೀವಲ್ರಿ ಅಂತೀರಿ. ಹೆಂಗ್ರಿ ಅಂದ್ರ ಕಿವಿಯಲ್ಲಿ ಮನಸ್ಸಿಟ್ಟು ಕೇಳು, ತಿಳಿತ್ರಿ? ಒಂದು ಮಾತುನೂ ಕೂಡ ಗುರುಗಳದು ಕೆಳಗೆ ಹೋಗಿರಬಾರ್ದು, ಖಾಲಿ ವೇಸ್ಟ್ ಆಗಿ, ತಿಳಿತ್ರಿ? ಮನಸ್ಸು ಏಕಾಗ್ರತೆಯಿಂದ ಲಕ್ಷ್ಯ ಇಟ್ಟು ನೀ ಶ್ರವಣ ಮಾಡು, ನೆರೆ ಕೇಳು ಅಂದ್ರು ಅವರು. ಕೇಳಿದದನೊಮ್ಮೆ ಅರಿ, ಏನು ಕೇಳಿದೆಲ್ಲ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋದು ಕಲ್ಕೋ. ಸುಮ್ಮನೆ ಕೇಳಿಬಿಟ್ರೆ ಕೆಲಸ ಆಗಂಗಿಲ್ಲ. ಅವ್ರು ಹೇಳಿದ್ದು ಸರಿ ಅದನು ತಪ್ಪದನು ನಿನಗೆ ಅರ್ಥ ಆಗ್ತದಲ್ಲ, ನಿನ್ನ ಅನುಭವಕ್ಕೆ ಬರುವಂಗ ಅದನ್ನೇನು ಮಾಡಂತಾರ ಅವರು, ಮನನ ಮಾಡು. ಮನನ ಮಾಡಿದ್ದನ್ನ ಏನು ಮಾಡು? ಕೇಳಿದದನೊಮ್ಮೆ ಅರಿ, ಅರಿದುದನೊಮ್ಮೆ ಮರೆಯದಿರು. ಒಂದು ವಿಷಯದ ಜ್ಞಾನ ನೀ ಮಾಡ್ಕೊಂಡಿ ಅಂದ್ರ ಯಾವತ್ತೂ ಕೂಡ ಅದು ನಿನ್ನ ಶ್ರುತಿ ಪಟಲದಿಂದ ಮರೆಯಾಗಿರಬಾರ್ದು ಅಂತಾರ. ಒಟ್ಟ ಮರೆತಿರಬಾರ್ದು, ನಿನ್ನ ಮನಸ್ಸಿನೊಳಗ ಅಚ್ಚು ಅಳಿಯದಂಗ ಉಳಿದಿರಬೇಕು ಆ ವಿಷಯ, ತಿಳಿತ್ರಿ? ಅದಕ್ಕ ಕೇಳಿದ್ದನ್ನ ನೀನು ಮನನ ಮಾಡು. ಮನನ ಮಾಡಿದಾಗ ಅದು ಗಟ್ಟಿ ಆಗುತ್ತದೆ. ಇಲ್ಲ ಅಂದ್ರೆ ಏನಾಗುತ್ತದೆ? ಎಷ್ಟು ವರ್ಷ ಕೇಳಿದ್ರೆ ಏನಾಗದ್ರಿ? ಎಷ್ಟು ವರ್ಷ ಕೇಳಿದ್ರೆ? ಒಂದೊಂದು ಊರಾಗ ಸತ್ಸಂಗಗಳು 40 ವರ್ಷ 50 ವರ್ಷ ನಡೆದಾವ್. ಏಸು ಮಂದಿ ಜ್ಞಾನಿಗಳು ತಯಾರಾದ್ರಿ ಅಲ್ಲಿ. ಎಷ್ಟು ಮಹಾತ್ಮರು ನಿರಂತರವಾಗಿ ಒಬ್ರಗನ ಒಬ್ರು ಹಂಗೆ ಹುಟ್ಟಿದ್ರು, ಹಂಗೆ ಉಪದೇಶ ಚಲವೇ ಅದಾವ ಪ್ರಪಂಚ ತುಂಬೆಲ್ಲ. ಆದ್ರೂ ಕೂಡ ನಾವು ಉದ್ಧಾರ ಯಾಕಾಗ್ಲಿಲ್ಲ? ಹೆಂಗ ಕೇಳ್ಬೇಕು ಹಂಗೆ ಕೇಳಿಲ್ಲ ನಾವು. ಪರೀಕ್ಷಿತನಂಗ ಕೇಳಲಿಲ್ಲ ನಾವು, ಹೌದಿಲ್ರಿ? ಅಷ್ಟು ನಮ್ಮೊಳಗ ಜಿಜ್ಞಾಸ ಇಲ್ಲ ಕೇಳ್ತಕ್ಕಂಥದ್ದು. ಅರ್ಜುನನಂಗ ನಾವ್ ಯಾರು ಕೇಳಲಿಲ್ಲ. ಕೇಳಿದ್ವಿ ಅಂದ್ರೆ ನಮ್ಮ ಮೋಹ ನಷ್ಟ ಆಗಿ ಹೋಗ್ಬಿಡ್ತಿತ್ತು, ಹೌದ್ರಿ? ಇನ್ನ ಗುರುಗಳು ನಮಗಿಷ್ಟು ಏಕಾಂತದೊಳಗರ ಕುಂತು ಉಪದೇಶ ಮಾಡ್ತಾರ. ಎಲ್ಲಿ ಕುಂತು ಕೇಳ್ಯಾನವ ಅರ್ಜುನ? 18 ಅಕ್ಷೋಹಿಣಿ ಸೈನ್ಯದ ಮಧ್ಯದೊಳಗ ಆತ್ಮಜ್ಞಾನವನ್ನ ಉಪದೇಶ ಮಾಡಬೇಕಾದ್ರ ಅವನು ಕೇಳ್ತಕ್ಕಂಥವನ ವೃತ್ತಿ ಎಷ್ಟು ತೀಕ್ಷ್ಣ ಇರ್ಬೇಕು ಲೆಕ್ಕ ಹಾಕರ್ ನೀವು. ಹೆಂಗಿರ್ಬೇಕದು? ಜಗತ್ತಿಗೆ ಉಪದೇಶ ಆಯಿತು. ಅರ್ಜುನ ಒಬ್ಬನಿಗೆ ಹೇಳಿದ್ದಕ್ಕ ಇವತ್ತು ನಾವೆಲ್ಲರೂ ಅದನ್ನು ಅನುಸಂಧಾನ ಮಾಡಕ್ಕೆ ಬರ್ತದೆ.
ಒಂದು ವೇಳೆ ಅವತ್ತು ಪ್ರಶ್ನೆನೇ ಮಾಡಿದ್ದಿಲ್ಲ ಅರ್ಜುನ್ ಅಂದ್ರೆ ಇವತ್ತು ಗೀತಾ ಹೊರಗೆ ಬರ್ತಿದ್ದೇ ಇಲ್ಲ. ಮೈತ್ರ ಪ್ರಶ್ನೆ ಮಾಡಿದ್ದೇ ಇಲ್ಲ ಅಂದ್ರೆ ಇವತ್ತು ಯಾಜ್ಞವಲ್ಕ್ಯರ ಜ್ಞಾನ ಹೊರಗೆ ಬರ್ತಿದ್ದೇ ಇಲ್ಲ. ಅದು ಹೌದಿಲ್ರಿ? ನಿಜಗುಣರು ಇಷ್ಟೆಲ್ಲ ಗ್ರಂಥಗಳನ್ನು ಬರೆದ್ರಲ್ಲ, ಅವರು ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ತಾವು ಕಂಡಿರ್ತಕ್ಕಂಥ ಅನುಭವವನ್ನು ಶಬ್ದದೊಳಗೆ ಜೋಡಿಸಿರ್ತಾರ. ಅವರು ಇಷ್ಟೇ ಕೇಳಿ ನಮಗೆ ತಿಳ್ಕೊಳಕ್ಕಾಗಲ್ಲ ನೋಡಿ, ಎಷ್ಟು ಕಷ್ಟ ಆಗತ್ತದ್ರಿ. ನಾವು ಬರೆಯೋದಂತೂ ದೂರ ಉಳಿತು, ಮತ್ತಿನ್ನು ಓದೋದಂತೂ ದೂರ ಉಳಿದದು. ನಮಗೇನು ಸಂಸ್ಕೃತ ಓದಕ್ಕೆ ಬರ್ತದೇನ್ರಿ? ಬೃಹದಾರಣ್ಯಕ ಉಪನಿಷತ್ತಿನ ಸಾರ ನಿಜಗುಂಡ್ರು ಪರಮಾನುಭವ ಬೋಧಿ, ಯೋಗ ವಾಸಿಷ್ಠದ ಸಾರ ಯಾವುದು ಪರಮಾರ್ಥ ಗೀತಾ ಅದ. ಇಷ್ಟೆಲ್ಲ ಗ್ರಂಥಗಳನ್ನು ಕನ್ನಡದೊಳಗೆ ಬರೆದು ಸುಲಭವಾಗಿಟ್ಟರು ಕೂಡ ಹೇಳೋರು ಅದಾರ ನಮಗೆ, ಹೌದಿಲ್ರಿ? ಕೇಳ್ತೀವಿ ಕರೆ ಉಳಿವಲ್ತು, ಒಳಗೆ ಗಟ್ಟಿ ಆಗವಲ್ತದು. ಅದಕ್ಕೆ ಅವ್ರಂತಾರೆ ಕೇಳಿದ್ದನ್ನು ಅರಿಬೇಕಲ್ರಿ, ಅರ್ಥ ಮಾಡ್ಕೋಬೇಕಲ್ಲ, ಅದನ್ನು ಮನನ ಮಾಡಬೇಕು ನಿರಂತರ. ಹಿಂಗೆ ಹೇಳಿದ್ರಲ್ಲಪ್ಪ, ಹಿಂಗೆ ಇದ್ರ ವಾಸ್ತವಿಕ ಸ್ಥಿತಿ ಹಿಂಗದ ಅಂತಲ್ಲ ಅಂತ ನಾವು ಅದನ್ನು ನಿರಂತರ ಮನನ ಮಾಡ್ತಾ ಹೋದ್ವಿ ಅಂದ್ರೆ ಗಟ್ಟಿ ಆಗ್ತದ. ಅದು ಅರಿ ಅಂದ್ರೆ ಅವರು ಅರಿದುದನ್ನೊಮ್ಮೆ ಮರೆಯದಿರು ಗುರು ಪೇಳ್ದ ತೆರೆದೋಳು. ಹೆಂಗ ಸದ್ಗುರುನಾಥ ಉಪದೇಶ ಮಾಡ್ಯಾನ ಹಂಗ ಅದನ್ನ ನೀನು ಮರಿಲಾರ್ದಂಗ ಚಿಂತನ ಮಾಡು. ತ್ವರೆ ವಿಷಯವನ್ನು ತೊರೆದು ನಿರ್ವಿಷಯದೋಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ. ಪ್ರಪಂಚದ ಸಮಸ್ತ ವಿಷಯಗಳನ್ನು ಬಿಟ್ಟು ನಿರ್ವಿಷಯವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ನೆಲೆಗೊಂಡಿ ಅಂದ್ರೆ ನಿನ್ನಂಥ ಸುಖಿ ಪ್ರಪಂಚದೊಳಗೆ ಯಾರದರ ಮೈತ್ರ ಅಂತ ಕೇಳ್ತಾರ ಅವ್ರು, ಹೌದಿಲ್ರಿ? ನಾವು ಕೂಡ ಆ ಸುಖವನ್ನು ಅನುಭವಿಸ್ಬೇಕು. ಬರೀ ಹೇಳಕತ್ತಾರ್ರಿ ಪ್ರವಚನ ಅಂತ ಬಂದು ಕುಂತು ಟೈಮ್ ಪಾಸ್ ಮಾಡಕ್ಕಲ್ಲಿದು. ನಮ್ಮ ಜೀವನದೊಳಗೂ ಕೂಡ ಒಂದಿಷ್ಟು ಇಳಿಬೇಕಂತಾರ ಅವ್ರು. ಕುಂತು ಇಲ್ಲಿ ಬಂದೀವಿ ಅಂದ್ರೆ ಇದ್ರ ಸಾರ್ಥಕತೆ ಆಗಬೇಕಲ್ಲ. ಆಯುಷ್ಯದ ಕ್ಷಣಗಳು ಸಾರ್ಥಕ ಆಗಬೇಕಾದ್ರೆ ಶ್ರವಣ ಮಾಡಿದ್ದನ್ನ ಮನನ ಮಾಡಲೇಬೇಕು. ತಿಳಿತ್ರಿ? ಎಷ್ಟು ಶ್ರವಣ ಮಾಡಿದಿ ಅಷ್ಟೇ ಮನನ ಅಲ್ಲ, ಡಬಲ್ ಆಗ್ಬೇಕದು. ಅದಕ್ಕೆ ಹೇಳ್ತಿದ್ರು ನಮ್ಮ ಅಪ್ಪರು, ಹೆಂಗಂದ್ರ ಅಕ್ಕಿಯಷ್ಟೇ ಶ್ರವಣ ಮಾಡ್ಬೇಕಂತ, ಅನ್ನದಷ್ಟು ಮನನ ಮಾಡ್ಬೇಕಂತ, ಉಂಡಷ್ಟು ನಿಧಿಧ್ಯಾಸನ ಮಾಡ್ಬೇಕಂತ. ನೋಡ್ರಿ, ಅಕ್ಕಿ ಎಷ್ಟು ತಗೋತೀರಿ ಅನ್ನ ಮಾಡಾಕ? ಭಾಳ ಮಂದಿ ಇದ್ರಿ ಅಂದ್ರೆ ಒಂದು ಶೇರ್ ತೊಗೊಂಡ್ರಿ ಅಂತ ತಿಳ್ಕೊರಿ. ಅಕ್ಕಿ ಏಟ್ ಹಾಕಿರಿ ಅಟ್ಟ ಅನ್ನ ಆಕತೇನ್ರಿ? ಏನಕ್ಕೈತ್ರಿ? ಅನ್ನ ಡಬಲ್ ಆಗ್ತದೆ. ಬರೀ ಅನ್ನ ಅಟ್ಟ ಊಟ ಮಾಡ್ತೀರಿ ನೀವು? ಮತ್ತದ್ರ ರೊಟ್ಟಿ ಪಲ್ಯ ಅನ್ನ ಸಾರು ಏಟೈತ್ರಿ ಅದು? ಅದಕ್ಕಿಂತ 10 ಪಟ್ಟು ಆಯ್ತಾ ಇಲ್ಲ? ಅದು ಅಕ್ಕಿ ಎಷ್ಟು ಶ್ರವಣ ಮಾಡಿದ್ರೆ ಅನ್ನದಷ್ಟು ಮನನ ಮಾಡ್ಬೇಕಂತ, ಅಷ್ಟು ಡಬಲ್ ಆಗ್ಬೇಕಂತ ಅದು ಮನನ. ಮತ್ತು ಅದಕ್ಕಿಂತ ಡಬಲ್ ಏನದ? ಉಂಡಷ್ಟು ನಿಧಿಧ್ಯಾಸನ. ಈ ರೀತಿಯಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದೆ ಅಂದ್ರ ನೀನು ಇಲ್ಲಿ ಕುಂತು ಕೇಳಿದ್ದು ಸಾರ್ಥಕ ಆಗುತ್ತದ. ಇಲ್ಲ ಅಂದ್ರೆ ಇಷ್ಟು ಕೇಳಿ ಇಷ್ಟೇ ಬಿಟ್ಟಂಗೆ ಆಗಿಬಿಡ್ತದ. ಅದಕ್ಕೆ ಅವ್ರು ಏನು ಹೇಳಿದ್ರು ಇಲ್ಲಿ, ಈ ಮನನ ಬರೀ ಶ್ರವಣ ಮಾಡಿದ್ರೆ ಶ್ರವಣ ಭಕ್ತಿ ಸಾರ್ಥಕ ಅಂತ ಅಲ್ಲ. ಏನು ಮಾಡ್ಬೇಕಂತಾರ ಅವರು? ಮನನವನ್ನ ಮಾಡ್ತಾ ಇರಬೇಕು ಅಂದ್ರೆ ಅವರು. ಉಸ್ಕಾ ಮನನ್ ಕರೋ, मनन करके जितना जीवन में उतरा हो उतना श्री भागवत श्रवण सार्थक हुआ कहा जाए. ಅದಕ್ಕೆ ಅವ್ರಂತಾರ, ಯಾವಾಗ ನೀನು ಅದನ್ನ ಮನನ ಮಾಡಿಕೊಂಡು ನಿನ್ನ ಜೀವನದೊಳಗೆ ಅದನ್ನು ಅಳವಡಿಸ್ಕೊಂಡಿ ಅಂದ್ರ ಅವಾಗ ನೀ ಕಥಾಶ್ರವಣ ಮಾಡಿದ್ದೇನಾಗ್ತದ್ರಿ? ಸಾರ್ಥಕ ಆಗ್ತದ. ಕಥಾ ಸುನನೆ ಸೆ ಪಾಪ ಜಲ್ತೆ ಹೈ. ಯಾಕೆ ಕೇಳಬೇಕ್ರಿ ಈ ಭಾಗವತ ಕಥಾ ಮೊದಲಾಗಿರ್ತಕ್ಕಂಥ ಮಹಾತ್ಮರ ಜೀವನವನ್ನ ಅಂತ ಕೇಳಿದ್ರ, ನಾವು ಅನಂತ ಜನ್ಮದಲ್ಲಿ ಪಾಪ ಮಾಡೀವಿ. ಎಷ್ಟು ಪಾಪದ ರಾಶಿ ಅದನ್ನು ಗೊತ್ತಿಲ್ಲ ನಮಗೆ. ತಿಳಿತ್ರಿ? ನಾವು ಯಾವಾಗ ದುಃಖ ಆಯ್ತಂದ್ರೆ ಹೌದ್ರಿ ನಾವು ಪಾಪ ಮಾಡೀವ್ರಿ, ಯಾವ ಜನ್ಮದ ಪಾಪ ಅದ ಏನೋ ನಮಗೆ, ಅದಕ್ಕೆ ಎಷ್ಟು ತ್ರಾಸ ಆಗಕತ್ತದ ನೋಡ್ರಿ ಅಂತ ನಾವು ಅಂತೀವಿ, ಹೌದಿಲ್ರಿ? ಅದಕ್ಕೆ ಅವ್ರಂತಾರ, ನಿನ್ನ ಪಾಪ ಯಾವಾಗ ಸುಟ್ಟು ಹೋಗುತ್ತದಂದ್ರೆ ಕೇವಲ ಶ್ರವಣ ಮಾಡಿದ್ರೆ ಮಾತ್ರ ಸುಟ್ಟು ಹೋಗಿಬಿಡ್ತದ. ಅದಕ್ಕೆ ಶ್ರುತಂ ಹರತಿ ಪಾಪಾನಿ ಶಾಸ್ತ್ರ ಹೇಳ್ತದ. ಕೇಳ್ತಾ 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 ಹೋದಂಗ ನಿನ್ನ ಅಂತಃಕರಣದೊಳಗೆ ಏನು ಕುಂತದಲ್ಲ ಅನಾದಿ ಕಾಲದಿಂದ ಆ ಎಲ್ಲ ಪಾಪಗಳು ನಷ್ಟ ಆಗ್ತಾ ಹೋಗ್ತಾವು. ಪರಂತು ಮನನ್ ಕರ್ಕೆ ಜೀವನ್ ಮೇ ಉತರನೆ ಸೇ ತೋ ಮುಕ್ತಿ ಮಿಲ್ತಿ ಹೈ. ಯಾವಾಗ ಅದನ್ನ ನಾವು ಶ್ರವಣ ಮಾಡಿದ್ವಿ ಅಂದ್ರೆ ಪಾಪ ಹೋಗ್ತದ, ಮನನ ಮಾಡ್ತಾ ನಮ್ಮ ಜೀವನದೊಳಗೆ ನಾವು ಇಳಿಸ್ಕೊಂಡ್ವಿ ಅಂದ್ರೆ ಮುಕ್ತಿ ತಾನಾಗಿನೇ ಬರ್ತದಂತ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನಗಳು
ಅಂತರಂಗ ಸಾಧನ ಅಂತ ನಮ್ಮ ಶಾಸ್ತ್ರ ಹೇಳಿತ್ತು. ಜ್ಞಾನಕ್ಕೆ ಬಹಿರಂಗ ಸಾಧನೆಗಳು ಯಾವ್ಯಾವದವು? ಯಜ್ಞ ಯಾಗಾದಿಗಳು ಬಹಿರಂಗ ಸಾಧನೆ ಇದ್ರ, ಶ್ರವಣ ಮನನ ನಿಧಿಧ್ಯಾಸನ ತತ್ವಂ ಪದಾರ್ಥ ಶೋಧನೆ ಅಂತಕ್ಕಂಥವು ಅಂತರಂಗ ಸಾಧನೆಗಳಿವು. ಇವುಗಳನ್ನು ಮಾಡೋದರಿಂದ ನಮಗೇನಾಗ್ತದ್ರಿ? ಮುಕ್ತಿ ತಾನಾಗಿನೇ ಸಿಗುತ್ತದ. ಅದಕ್ಕೆ ಶ್ರವಣ ಭಕ್ತಿ ಚಿನ್ನ ಭಿನ್ನ ಹೋರೈಹೈ. ಆದರೆ ಶ್ರವಣ ಭಕ್ತಿ ಅಂತಕ್ಕಂಥದ್ದು ಚಿನ್ನ ಭಿನ್ನ ಆಗಿ ನಡೆದದ. ಈಗ ಕೇಳ್ಬೇಕನ್ನೋರು ಕಮ್ಮಿ ಆಗ್ಯಾರ್ರಿ. ನೋಡ್ರಿ, ನೀವು ಬೇಕಾದ್ರೆ ಹಚ್ಚುತ್ತಾರ ಪ್ರವಚನ ಹಚ್ಚಂಗಿಲ್ಲ ಅಂತ ಅಲ್ಲ, ಕೇಳಾಕ ಬರಂಗಿಲ್ಲ ಮಂದಿ. ನಾವು ನೋಡ್ತೀವಿ ಅಲ್ಲಿ ಎಲ್ಲ ಊರು ತಿರುಗ್ತೀವಿ, ಪ್ರವಚನ ಹಚ್ಬೇಕ್ರಿ. ಯಾಕೆ ಹಚ್ಬೇಕಾಗೈತ್ರಿ? ಹೆಂಗಾಗ್ಯದ ಗೊತ್ತೇನ್ರಿ? ಇದು ಮಗ್ಲನ್ ಊರವ್ರು ಭಾರಿ ಮಾಡಿದ್ರ ಕಾರ್ಯಕ್ರಮ, ನಾವು ಅವ್ರಿಗಿಂತ ಹೆಚ್ಚಿಗೆ ಮಾಡಿ ತೋರಿಸ್ಬೇಕು. ಹಿಂಗ ನಡೆದಿದು ಪ್ರವಚನ ಪುರಾಣಗಳು ಭಕ್ತಿಯಿಂದ ನಡೆದಿಲ್ಲವು. ಅವ್ರು ಮಾಡ್ತಾರಂತ ಇವ್ರು ಮಾಡ್ತಾರಂತ ಅವರು. ಹಿಂಗಾದ್ರೆ ಭಕ್ತಿ ಅಂತಾರೇನ್ರಿ? ಅದಕ್ಕೆ ಅಂತಾರವ್ರು ಶ್ರವಣ ಅಂತಕ್ಕಂಥದ್ದು ಅದು ಕಾಟಾಚಾರಕ್ಕೆ 20 ಮಂದಿ ಕುಂತು ಕೇಳಂಗಿಲ್ರಿ ಪ್ರವಚನ. ಅದಕ್ಕೆ ಹೋಗಾಕ ಒಲ್ಲೆ ಆಗ್ತದ. ಒಂದೊಂದು ಊರು ಹಿಂಗಿರ್ತಾವು. ಅವ್ರು ಹಿರಿಯರು ಬಂದು ನೀವ ಬರ್ರಿ ಅಂತ ಅಂತಾರಂತ ಹೋಗೋದು. ಅಲ್ಲಿ ಓದ್ವಿ ಅಂದ್ರೆ ಏನೂ ಇಲ್ಲ. 1ನೇ ದಿನ ಇದ್ದಷ್ಟು 2ನೇ ದಿನ ಇರಂಗಿಲ್ಲ. ಕೊನೆಗಂತೂ ಮುಗ್ದ ಹೋಯ್ತು. ಕೊನೆಗೆ ಬರ್ತಾರ ಅವ್ರು, ಮೊದಲು ಬರಂಗಿಲ್ಲ. ಯಾಕೆ? 1 ತಿಂಗಳು ಇರ್ತದ ಶ್ರಾವಣ. 1 ತಿಂಗಳು ತನಕ ಎಲ್ಲಿ ಹೋಗೋದ್ರಿ? ಬೇಸರಕೈತಿ ಅಂತ ಅವ್ರಿಗೆ. ಉಣ್ಣಾಕ್ ಬೇಸರ ಆಗ್ಯದ, ಉಣ್ಣಾಕ್ ಬೇಸರ ಇಲ್ಲ, ಸಂಸಾರ ಮಾಡಕ್ಕೆ ಬೇಸರ ಇಲ್ಲ, ದಿನಾ ದುಡಿತೀರಿ ಬೇಸರ ಆಗಿಲ್ಲ. 1 ತಿಂಗಳು ಪ್ರವಚನ ಕೇಳ್ರಿ. ಇನ್ನು 1 ತಿಂಗಳು ಇರ್ತಾರ ಆಡ್ರಿ. ಈಗ ಯಾಕೆ ಅರ್ಜೆಂಟ್ ನೋಡ್ರಿ? ಈಗ ಯಾಕೆ ಅರ್ಜೆಂಟ್? ಕೊನೆಗೆ 1 ವಾರ ಇತ್ತು ಅಂದ್ರೆ ಅವಾಗ ಬರ್ತಾರೆ ನೋಡ್ರಿ. ಇಲ್ಲ ಅಂದ್ರೆ ಊಟ ಒಂದಿರ್ತೈತಿ ಅಲ್ಲಿ ದಾಸೋಹ. ಯಾರು ದಾಸೋಹ ಇರ್ತೈತಿ ಅವ್ರು ಹೇಳಿರ್ತಾರೆ ಅವ್ರಿಗೆ, ಬರ್ರಿ ನಮ್ದು ಇವತ್ತು ಪ್ರಸಾದ ಐತಿ, ನೀವು ಬರ್ರಿ ಮಠಕ್ಕೆ. ಹಂಗಾರ ಬರ್ತಾವಂತ ಎಲ್ಲರೂ ಪ್ರಸಾದ ಇಡ್ತಾರೆ. ನೀವು ಪ್ರಸಾದ ಇಡ್ಲಾರ್ದ ಪ್ರವಚನ ಹಚ್ಚ್ರಿ, ಬರಂಗ ಇಲ್ಲ ಎಲ್ಲಿ. ಬಂದಿರಿ ಅಂದ್ರೆ ಪುಣ್ಯಾತ್ಮರು ಅದಿರಿ ಅಂತ ಬಂದಿರಿ ನೀವು ಇಷ್ಟು ಮಂದಿ. ತಿಳಿತಿಲ್ರಿ? ನಾವು ನೋಡ್ತಿರ್ತೀವಲ್ಲ, ಅದಕ್ಕೆ ಅಂತೀವಿ. ಕೆಲವು ಕಡೆ ಶಾಸ್ತ್ರ ಎಲ್ಲಿರ್ತದಲ್ಲ ಅಲ್ಲಿ ಪ್ರಸಾದ ಕಮ್ಮಿ ಇರ್ತದ. ಜನ ಯಾರ ಆಸಕ್ತಿ ಇರ್ತದ ಅವ್ರಟ್ಟೆ ಬರ್ತಾರೆ. ಮತ್ತು ಪ್ರಸಾದ ಇತ್ತಂದ್ರೆ ಡಬಲ್ ತ್ರಿಬಲ್ ಆಗ್ತದೆ ಜನ. ಯಾಕಂದ್ರೆ ಇದಕ್ಕಲ್ಲ. ಮತ್ತು ಇದಕ್ಕೆ ಆಗಿತ್ತಂದ್ರೆ ಮತ್ತೆ ಅವ್ರು ಯಾಕೆ ಹೇಳ್ತಿದ್ರು ಚಿನ್ನ ಭಿನ್ನ ಹೋಗಯ್ಯ ಹೌದಿಲ್ರಿ? ಪ್ರಸಾದ ಐತಿ ಅಂತ ಬರೋರೇ ಭಾಳ ಮಂದಿ ಅದಾರ. ಈ ಪ್ರಸಾದ ಶಾಶ್ವತವಾಗಿರ್ತಕ್ಕಂಥ ತೃಪ್ತಿ ಕೊಡ್ತದಲ್ರಿ. ಅದು ಕ್ಷಣಿಕ ತೃಪ್ತಿ ಅದ. ಅದಕ್ಕೆ ಬಡದಾಡುತ್ತೆ ಜೀವ ವಿನಃ ಇದನ್ನ ನಾ ಪಡ್ಕೊಂಡು ನಾ ಮುಕ್ತ ಆಗ್ಬೇಕಂತಕ್ಕಂಥ ಬುದ್ಧಿ ಬರವಲ್ತು. ಅದಕ್ಕೆ ಇವೆಲ್ಲ ಪುರಾಣ ಪ್ರವಚನಗಳು ಹೆಂಗಾಗಿಬಿಟ್ಟಾವಂದ್ರೆ ಆಡಂಬರಕ್ಕಾಗ್ಯಾವ. ತಿಳಿತ್ರಿ? ನನ್ನ ಆತ್ಮ ಉದ್ಧಾರ ಮಾಡ್ಕೋಬೇಕಂತಕ್ಕಂಥ ಭಾವದಿಂದ ಶ್ರವಣ ಮಾಡೋರು ಭಾಳ ಕಮ್ಮಿ ಆಗ್ಯಾರ. ಅದಕ್ಕೆ ಹೇಳ್ತಾನೆ ನಾರದ, ಎಲ್ಲ ಜಗತ್ತಿನ ತುಂಬೆಲ್ಲ ಈ ಶ್ರವಣ ಭಕ್ತಿ ಏನಾಗಿಬಿಟ್ಟದಂದ್ರೆ ಚಿನ್ನ ಭಿನ್ನ ಆಗಿ ಹೋಗಿಬಿಟ್ಟದ ಅಂತಾರವ್ರು. ಕ್ಯೌಕಿ ಮನನ್ ನಹಿ ರಾಯ್. ಯಾಕೆ ಹಂಗಾಯ್ತ್ರಿ ಅಂದ್ರೆ ಮನನ ಮಾಡಲಿಲ್ಲ. ಮನನ ಮಾಡಿದ್ರಂದ್ರೆ ಒಂದಿಟ್ಟು ಅದ್ರ ಒಳಗೆ ಉಳಿತಿತ್ತು. ಮತ್ತು ಅದನ್ನು ಬೆಳೆಸ್ಬೇಕಂತಕ್ಕಂಥ ಭಾವ ಬರ್ತಿತ್ತು. ಯಾವಾಗ ಅದರ ಬಗ್ಗೆ ಇವನಿಗೆ ಆಸಕ್ತಿನೇ ಇಟ್ಕೊಂಡಿಲ್ಲ, ಅದನ್ನು ಮನನ ಮಾಡಲಿಲ್ಲ, ಕೇಳಿದ್ದನ್ನಂದ್ರೆ ಅದು ಎಲ್ಲ ಹಾಳಾಗಿ ನಡೆದದ ಅಂತಾರವ್ರು. ಮನನ ನಹಿ ಕರ್ನೇಸೆ ಶ್ರವಣ ಸಫಲ್ ನಹಿ ಹೋತಾ. ಆದ್ದರಿಂದ ನೀವೇನು ಕೇಳಿರ್ತೀರಲ್ಲ, 5 ನಿಮಿಷ ಹಾಕಾಗಲ್ದಕ್ಕೆ ಏನಾಯ್ತಪ್ಪ ಇವತ್ತಿನ ವಿಷಯ, ಏನು ಹೇಳಿದ ಇವತ್ತು ನಾರದ ಭಗವಂತ? ಭಕ್ತಿ ಅಂತಕ್ಕಂಥದ್ದು ತನ್ನ ನೋವನ್ನು ಹೇಳ್ಕೊಳಕತ್ತದದು. ಹೌದಿಲ್ರಿ? ತನಗೇನಾಯಿತು? ನಾ ಹುಟ್ಟಿದೆ ಒಂದು ಕಡೆ, ನನ್ನ ಬೆಳವಣಿಗೆ ಒಂದು ಕಡೆ, ಆದರೆ ಗುಜರಾತದೊಳಗೆ ನನ್ನನ್ನು ಯಾರು ಒಳ್ಳೆ ನೋಡುವಲ್ರು, ನಾ ಜೀರ್ಣ ಆಗಿ ಹೋಗ್ಬಿಟ್ಟೆ, ವೃದ್ಧ ಆಗಿಬಿಟ್ಟಿವಿ ನಾವು. ಭಕ್ತಿ, ಜ್ಞಾನ, ವೈರಾಗ್ಯ 3 ಕೂಡ ಅಲ್ಲಿ ಏನಾಗಿಬಿಟ್ಟವಂದ್ರೆ ವೃದ್ಧ ಜೀರ್ಣ ಆಗಿ ಹೋಗಿಬಿಟ್ಟವು. ಅದಕ್ಕೆ ಯಾಕೆ ಹಿಂಗೆ ಆಗ್ತದಂದ್ರೆ ನಾವು ಭಕ್ತಿಯನ್ನು ಮಾಡಲಾರ್ದೆ ಪ್ರಪಂಚದ ವಸ್ತುಗಳಲ್ಲಿ ಆಸಕ್ತಿ ಇಟ್ಟಿರೋದ್ರಿಂದ. ಯಾರು ಪ್ರಪಂಚದ ಧನದ ಮೇಲೆ ಭಾಳ ಪ್ರೀತಿ ಇರ್ತಾನ ಅವನು ಪರಮಾತ್ಮನ ಮೇಲೆ ಪ್ರೀತಿ ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲಿ ಜನ ಎಲ್ಲ ದುಡ್ಡಿನ ಆಶಕ್ಕೆ ಬಿದ್ದರೆ ವಿನಃ ಅವರಿಗೆ ಭಕ್ತಿ ಅಂತಕ್ಕಂಥ ಅವಶ್ಯಕತೆ ಬೀಳಲೇ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕ್ರಿ ಅಂತ ಕೇಳಿದ್ರೆ, ನಮ್ಮಲ್ಲಿ 9 ಪ್ರಕಾರದ ಭಕ್ತಿಗಳಲ್ಲಿ ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿ ಶ್ರೇಷ್ಠ ಅದ ಅಂತ ಹೇಳ್ತಾ, ಆ ಶ್ರವಣ ಭಕ್ತಿ ಕೇಳಿದ್ರೆ ಸಾರ್ಥಕ ಅಲ್ಲ. ಕೇಳಿದ ತಕ್ಷಣನೇ ಅದು ಭಕ್ತಿ ಅನಿಸ್ಕೊಳ್ಳಂಗಿಲ್ಲಪ್ಪ, ಅದನ್ನು ಮನನ ಮಾಡಲೇಬೇಕು. ಇವತ್ತಿನ ವಿಷಯ ಅದಲ್ಲ. ಇದನ್ನು ನಾವು ಮತ್ತೊಂದೀಟು ಮೆಲುಕು ಹಾಕಿದ್ವಿ ಅಂದ್ರೆ
ಮೆಲುಕು ಹಾಕಿದ್ವಿ ಅಂದ್ರೆ ಏನಾಗ್ತದ, ಸಾರ್ಥಕತೆಯನ್ನು ಪಡ್ಕೋತದದು. ಅದಕ್ಕೆ ಅವ್ರಂತಾರ, ಯಾವಾಗ ಮನನ ಮಾಡಿದೆ ಅಂದಾಗ ಮಾತ್ರ ಶ್ರವಣ ಅಂತಕ್ಕಂಥದ್ದು ಸಾರ್ಥಕ ಆಗ್ತದ. ಮನನಕ್ಕೆ ಅಭಾವಸೆ ಶ್ರವಣ ಭಕ್ತಿ ಕ್ಷೀಣ ಓತಿ ಜಾರಯಿ ಹೈ. ನಾವು ಅದನ್ನು ಮನನ ಮಾಡ್ಲಾರ್ದಕ್ಕೆ ಇದು ಶ್ರವಣ ಭಕ್ತಿ ಅಂತಕ್ಕಂಥದ್ದು ಏನಾಗಕತ್ತದ್ರಿ, ಕ್ಷೀಣ ಅಕ್ಕೋತ ಕಡಿಮೆ ಅಕ್ಕೋತ ನಡೆದದ. ಅದಕ್ಕೆ ಕೇಳಿದ್ದನ್ನು ನಿರಂತರವಾಗಿ ಮನನ ಮಾಡುವಂದ್ರೆ ಅವರು. ಇನ್ನು ಎರಡನೇ ಭಕ್ತಿ ಯಾವುದ್ರಿ ಅಂತ ಕೇಳಿದ್ರೆ ಕೀರ್ತನ ಭಕ್ತಿ. ಕೀರ್ತನ ಭಕ್ತಿ ಬಿ ನಹಿ ರಹಿ ಹೈ. ಕೀರ್ತನ ಭಕ್ತಿನೂ ಕೂಡ ಈಗ ಉಳ್ಕೊಂಡ್ಲಿಲ್ಲ. ಅವಾಗೆಲ್ಲ ಭಾಳ ಚಂದ ಕೀರ್ತನ ಮಾಡ್ತಾರಂತ ಕೇಳ್ತಿದ್ದೀವಿ ನಾವು. ಕೀರ್ತನ ನಮ್ಮ ಕಡೆ ಕಮ್ಮಿ, ಮಹಾರಾಷ್ಟ್ರದೊಳಗೆ ಕೀರ್ತನ ಭಾಳ ಮಾಡ್ತಿರ್ತಾರೆ. ಅದಕ್ಕೆ ಈ ಕೀರ್ತನ ಭಕ್ತಿನೂ ಕೂಡ ಏನಾಗಿಬಿಟ್ಟದಂತಾರೆ ಅವರು, ಕಡಿಮೆ ಆಗ್ಯದ. ಕ್ಯೋಂಕಿ ಕೀರ್ತನ್ ಮೇ ಬಿ ಕೀರ್ತನ ಅವ್ರ ಕಾಂಚನ ಕ ಲೋಭ ಆ ಗಯಾ ಹೈ. ನೋಡ್ರಿ ಏನಾಗ್ಬಿಟ್ಟದ, ಕೀರ್ತನ ಭಕ್ತಿ ಒಳಗೂ ಕೂಡ ಲೋಭ ಸೇರ್ಕೊಂಡ್ಬಿಟ್ಟದ್ರು ರೊಕ್ಕದ್ದು. ಏನಂತ, ಅಷ್ಟು ರೊಕ್ಕ ಕೊಟ್ರ ಬರ್ತೀವಿ, ಇಷ್ಟು ರೊಕ್ಕ ಕೊಟ್ರ ಬರ್ತೀವಿ ಅಂತಾರಲ್ಲ. ಮತ್ತು ಇದು ಏನಾಗ್ಯದ, ಲೋಭ ಆಗ್ಯದ, ಅದು ಹೆಚ್ಚಾಗ್ಯದದು. ಆಶೆ ಹುಟ್ಟಿರೋದ್ರಿಂದ ಏನಾಯ್ತು ಅಂದ್ರೆ ಕೀರ್ತನ ಭಕ್ತಿನೂ ಕೂಡ ಕಡಿಮೆ ಆಗ್ಯದ. ಅವ್ರು ತಬೀಸೆ ಕೀರ್ತನ ಭಕ್ತಿ ಭ್ರಷ್ಟ ಹೋಗೈ ಹೈ. ಯಾವಾಗ ರೊಕ್ಕದ ಮ್ಯಾಗ ಲೋಭ ಬಂತಲ್ಲ ಅವತ್ತಿನ ಹಿಡ್ಕೊಂಡು ಈ ಕೀರ್ತನ ಭಕ್ತಿ ಅಂತಕ್ಕಂಥದ್ದು ಭ್ರಷ್ಟಾಗಿ ಹೋಗ್ಬಿಟ್ಟದ ಅಂತಾರವ್ರು. ಜ್ಞಾನಿ ಪುರುಷಂಕೋ ಅಪಮಾನ ಸೇಬಿ ಸಮ್ಮಾನ್ ಅಧಿಕ ಬೂರಾ ಲಗ್ತಾ ಹೈ. ನಾರದ ಹೇಳಕತ್ತಿದ ನೋಡ್ರಿ, ಜ್ಞಾನಿ ಪುರುಷರಿಗೆ ಅಪಮಾನದಕ್ಕಿಂತ ಸ್ತುತಿ ಮಾಡೋದೇನದಲ್ಲ ಇದು ಬಹಳ ಕೆಟ್ಟ ಅಂತ ಹೇಳ್ತಾನೆ. ನಾವು ಅಂತೀವಿ ನಮ್ಮನ್ನು ಸ್ತುತಿ ಮಾಡ್ಬೇಕಂತೀವಿ ನಾವು, ಹೌದಿಲ್ರಿ? ಭಾರಿ ಖುಷಿ ನಮ್ಗೆ ಹೊಗಳುತ್ತಿದ್ರಂದ್ರೆ ಮತ್ತು ಅವ್ರಿಗೆ ನಡ್ರಿ ಒಂದು ಕಪ್ ಚಾ ಕುಡಿಸ್ನಂತ ಚಾ ಕುಡ್ದು ಬರೋ ನಡ್ರಿ. ಯಾಕೆ ಅವ್ನು ಹೊಗಳಿದ್ನಲ್ಲಿ ಇವ ಚಲೋ ಅಂದಲ್ಲ. ನಾವು ಅಂದ್ರೆ ಏನೋ ಸಮ್ಮಾನ ಬೇಕು ಅಂತೀವಿ ನಾವು. ಆದ್ರೆ ಜ್ಞಾನಿ ಪುರುಷನಿಗೆ ಮಾನನೂ ಅಟ್ಟೆ ಅಪಮಾನನೂ ಅಟ್ಟೆ. ಅವನಿಗೆ ಅಪಮಾನದಕ್ಕಿಂತ ಮಾನನೇ ಕೆಟ್ಟ ಅಂತ ಹೇಳಕತ್ತಾರ. ಯಾಕಂತ ಕೇಳಿದ್ರೆ ಅದಕ್ಕೆ ಬಸವಣ್ಣ ಅಂದಲ್ಲ, ಹೊಗಳಿ ಅನ್ನ ವನ್ನ ಶೂಲಕ್ಕಿಕ್ಕುವರಯ್ಯ, ಅಹಂಕಾರದ ಗಾಯದಲ್ಲಿ ಆನೆಂತು ಬದುಕುವೆ ಅಂತ ನಾವು, ಹೌದಿಲ್ರಿ? ಯಾಕಂತ ಕೇಳಿದ್ರ ನನಗ ಭಕ್ತನೆಂಬರು ಸಮಯಾಚಾರಿ ಎಂಬರು, ಮುನ್ನ ನಾನೇನು ಪಾಪವ ಮಾಡಿರ್ದೇನೋ ಬಸವಣ್ಣ ಅಂತಾನ. ನನಗೆ ಭಾಳ ಭಕ್ತ ಅಂತಾರ, ಸಮಯಾಚಾರಿ ಅದನ ಬಸವಣ್ಣ ಅಂತ ಹೊಗಳಾಕತ್ತಾರಲ್ಲ. ಏನಾಗಕತ್ತ, ವನ್ನ ಶೂಲಕ್ಕಿಕ್ಕುವರು. ಯಾವುದ್ರಿ? ಬಂಗಾರದ ಶೂಲ. ಇದು ಹೊಗಳಿಕೆ ಅಂತಕ್ಕಂಥದ್ದು ಬಹಳ ಕೆಟ್ಟ ಮನುಷ್ಯನಿಗೆ. ನಮ್ಮ ಸಮಸ್ತ ಪುಣ್ಯವನ್ನು ಹರಣ ಮಾಡ್ತದದು, ತೀತಿಲ್ರಿ. ಸಾಮಾನ್ಯ ಮನುಷ್ಯ ಅಂತೂ ಹೊಗಳಿಕೆಗೆ ಬೆನ್ನ ಹತ್ತಬಾರ್ದು. ಮಹಾತ್ಮ ಅಂತಂದ್ರೆ ಇರಂಗ ಇಲ್ಲ ಬಿಡ. ಜ್ಞಾನಿ ಆಗಿರ್ತಕ್ಕಂಥವನು ಅವನಿಗೆ ಎರಡು ಸಮ, ಮಾನಾಪಮಾನಯೋಸ್ತುಲ್ಯೋ. ಅದಕ್ಕೆ ಮಾನ ಅಪಮಾನಗಳನ್ನು ಸಮಾನವಾಗಿ ನೋಡ್ತಕ್ಕಂಥವನು ಇರ್ತಾನ ಮಹಾತ್ಮ. ಆ ದೃಷ್ಟಿ ಬೇರೆ. ಸಾಮಾನ್ಯನಾಗಿರ್ತಕ್ಕಂಥ ಜೀವ ಅಪಮಾನಕ್ಕಿಂತ ಮಾನವನ್ನು ಹೆಚ್ಚು ಬಯಸ್ತೀವಿ ನಾವು, ತೀತ್ರಿ. ಅದು ಬಹಳ ಕೆಟ್ಟ ಅಂತಾರ ಅವರು. ಯಾಕಂತ ಕೇಳಿದ್ರ ಅಪಮಾನ ಮಾಡಿದ್ರೆ ಏಟ್ರ ಪಾಪರ ಹೋಗಿತ್ತು. ಮತ್ತು ಮಾನ ಕೊಡಾಕತ್ತಿದ್ರು, ಗೌರವ ಕೊಡಾಕತ್ತಿದ್ರು ಅಂದ್ರೆ ಏನಾಗ್ತದ, ಹೆಚ್ಚಿಗೆ ಅಹಂಕಾರ ಬರುತ್ತದ. ಅಹಂಕಾರದ ಗಾಯದಲ್ಲಿ ಆನೆಂತು ಬದುಕುವೆ ಅಂತ ಬಸವಣ್ಣ. ಇದು ಅಹಂಕಾರ ಹುಟ್ಟುತ್ತದೋ ಯಪ್ಪ ಹೊಗಳಕತ್ತಿದ್ರಂದ್ರ ಆದಷ್ಟು ಇದರಿಂದ ನಾನು ದೂರಿಡು ಪರಮಾತ್ಮ, ಬೈಬೇಕೆಲ್ಲರೂ ಅಂತ ಆಶೆ ಮಾಡ್ತಾನ ಬಸವಣ್ಣ. ನಾವೆಲ್ಲರೂ ನಮ್ಮನ್ನು ಸ್ತುತಿನೇ ಮಾಡ್ಬೇಕಂತ ಆಶೆ ಮಾಡ್ತೀವಿ. ಅಕ್ಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು. ಆಕೆ ಹೇಳಿದ್ಲು, ಅವ್ರು ಯಾರು ಹೊಗಳಲ್ಲಕ್ಕ ತೆಗಳಲ್ಲಕ್ಕ ನಿಂದ ಯಾಕೆ ಮಾಡೋಲ್ರಕ್ಕ, ಒಟ್ಟು ಸಮಾನತೆಯನ್ನು ನಾನು ಕಾಯ್ಕೊಂಡು ಹೋಗ್ಬೇಕಂತ ಅಕ್ಕ ಹೇಳಿದ್ಲು. ಬಸವಣ್ಣ ಬೇಡಪ್ಪ, ಅದು ಸಮ್ಮಾನನೇ ಬೇಡ ನನಗೆ. ಯಾಕಂತ ಕೇಳಿದ್ರ ಜ್ಞಾನಿ ಪುರುಷರಿಗೆ ಅಪಮಾನಕ್ಕಿಂತ ಸಮ್ಮಾನ ಅಂತಕ್ಕಂಥದ್ದು ಬಹಳ ಕೆಟ್ಟದ ಅಂತ ಹೇಳ್ತಾರೆ. ಧನಸೆ ಲೋಭಕ್ಕೆ ಅಪೇಕ್ಷಾ ಕೀರ್ತಿ ಕಾ ಮೋಹ ಚೂಟ್ನ ಬಡ ಕಠಿಣ ಹೈ. ನೋಡ್ರಿ ಹೇಳ್ತಾರ ಅವರು, ಧನದ ಆಶಯಕ್ಕಿಂತ, ನೋಡ್ರಿ ಧನದ ಆಶಕ್ಕಿಂತ ಏನು ಕೀರ್ತಿಯ ಮೋಹ ಇದೇನು ಅದಲ್ಲ, ಈ ಮೋಹ ಹೋಗೋದು ಬಹಳ ಕಠಿಣದ ಅಂತಾರ ಅವ್ರು. ಹೋಗಂಗಿಲ್ರಿ ಅಷ್ಟು ಸರಳ ಆಗಿದ್ದು. ಯಾಕೆ ಕತ್ತಿದಂಗೆ ಹೆಚ್ಚಿಗೆ ಆಗ್ತದ ಅವನಿಗೆ ಅದ್ರ ಬಗ್ಗೆ ಆಸಕ್ತಿ. ನಾ ಇನ್ನೂ ಹೌದು ಅನಿಸ್ಕೋಬೇಕು. ನೋಡ್ರಿ ನಾವು ಚಲೋ ಹೇಳಕತ್ತಾರಿ ಅಂದ್ರೆ ನಮಗೂ ಬರ್ತದೆ ಅಹಂಕಾರ. ಚಲೋ ಅಂದ್ರಲ್ರಿ ಇನ್ನೂ ಚಲೋ ಹೇಳ್ಬೇಕು. ಬಂತಿಲ್ರಿ ಮೋಹ.
ಇದು ಕೆಟ್ಟೇ ಅಲ್ಲ, ಅದಕ್ಕೆ ಚಲೋ ಅನ್ಲಾರ್ದಷ್ಟೇ ಭಾರಿ ಚಲೋ ಅಂತ. ಇನ್ನು ಚಲೋ ಇಲ್ಲ ಅಂದ್ರೆ ತೃಪ್ತಿ ಇರ್ತದೆ ವಿನಃ ಚಲೋ ಚಲೋ ಅಂತ ಹೊಗಳಕತ್ತಿದ್ರಂದ್ರೆ ನಾವು ಕೆಳಗೆ ಹೊಂಟೀವಿ ಅಂತ ಅರ್ಥ. ಅದಕ್ಕೆ ಈ ಮೋಹ, ಕೀರ್ತಿಯ ಮೋಹ ಹೋಗೋದು ಭಾಳ ಕಠಿಣ ಅಂತ ಹೇಳಕತ್ತಾರ ಅವ್ರು. ಇನ್ನು ಧನದ ಲೋಭ ಕಳ್ಕೋಬಹುದು, ಹೌದಿಲ್ರಿ? ಭಾಳ ಪ್ರೀತಿ ಅದನ್ನ ರೊಕ್ಕದ ಮ್ಯಾಗಂದ್ರ ಮಹಾತ್ಮರ ಮಾತುಗಳನ್ನ ಕೇಳಿ ನೋಡಪ್ಪ, ಇದು ದುಃಖ ಕೊಡ್ತದ, ಈ ಧನದ ಲೋಭವನ್ನ ಮಾಡಕ್ ಹೋಗ್ಬೇಡ, ಪರಮಾತ್ಮ ನೀನು ಕೊಟ್ಟಾನಂದ್ರ ಅದನ್ನ ದಾನ ಮಾಡು, ಧರ್ಮವನ್ನ ಗಳಿಸು ಅಂತ ಹೇಳಿದ್ರಂದ್ರೆ ಇನ್ನ ಬಿಡಬಹುದು ಅದ್ರ ಲೋಭ. ಆದ್ರೆ ಇದೇನದಲ್ಲ ಕೀರ್ತಿಯ ಮೋಹ, ಇದನ್ನು ಮಾತ್ರ ಕಳ್ಕೊಳ್ಳೋದು ಬಹಳ ಕಠಿಣದ ಅಂತ ಹೇಳ್ತಾರೆ ಮಹಾತ್ಮರು. ಎಷ್ಟೋ ಮಂದಿ ಇದ್ರಾಗೆ ಉಳ್ಳಾಡ್ತೀವಿ ನಾವು, ಹೌದಿಲ್ರಿ? ಇದ್ರಾಗೆ ಬಿದ್ದು ಬಿದ್ದು ಯಾಕ ಇದು ಬಹಳ ಕೆಟ್ಟದ. ಅದಕ್ಕೆ ವನ್ನ ಶೂಲ, ಎಂಥ ಶೂಲ ಅದರ ಇದು? ಬಂಗಾರದ ಶೂಲ. ಚಲೋದೇ ಅದ ಕರೆ, ಬಂಗಾರದ್ದದ ಅಂದ್ರೂ ಜೀವ ತಗೋತದಲ್ಲ. ಬಂಗಾರ ಇದ್ರ ಏನೈತಿ, ಯಾವುದಾದ್ರೆ ಏನೈತ್ರಿ, ಅದು ಜೀವ ತಗೋತದೆ, ಪಾಶಿ ಅದ ಅಂದ್ರ. ಹಂಗ ಕೀರ್ತಿ ಅಂತಕ್ಕಂಥ ಮೋಹ ಹೋಗೋದು ಬಹಳ ಕಠಿಣ ಅದ ಅಂತಾರವ್ರು. ಕೀರ್ತಿ ಕಾ ಮೋಹ ತೋ ಜ್ಞಾನಿ ಕೋಬಿ ಸತಾತ ಹೈ. ನೋಡ್ರಿ, ಸಾಮಾನ್ಯ ಮನುಷ್ಯರ ಗತಿ ಏನದ, ಈ ಕೀರ್ತಿಯ ಮೋಹ, ಇದ್ರ ಮ್ಯಾಗಿನ ಪ್ರೀತಿ ಏನದ ಅಂದ್ರೆ ಜ್ಞಾನಿಗಳನ್ನು ಕೂಡ ಬಿಟ್ಟಿಲ್ಲದು, ಅವರಿಗೂ ತ್ರಾಸು ಕೊಡ್ತದದು. ಅವರೆಲ್ಲ ದಾಟಿ ನಿಂತವ್ರು ಅದಾರಂದ್ರೂ ಅದ್ರ ಸಲುವಾಗಿ ಹೋರಾಡ್ಬೇಕಾಗ್ತದೆ ಕೆಲವೊಂದು ಪ್ರಸಂಗದೊಳಗ. ಮತ್ತು ಸಾಮಾನ್ಯರ ಗತಿ ಹೆಂಗಾಗ್ಬೇಕು ಕೇಳ್ರಿ? ನಿಮ್ಮಂಥವ್ರ ಪಾಡೇನದ, ಹೌದಾ? ಅಂತಂಥವ್ರಿಗೆ ಭಾಳ ಕಾಡಾಕತ್ತದಂದ್ರೆ ಮತ್ತು ನಮಗೆ ಎಷ್ಟು ಕಾಡಾಕಿಲ್ಲ, ಅದು ಹೆಚ್ಚಿಗೆ ಕಾಡ್ತದಂತದು. ಅದಕ್ಕೆ ಮೈ ಅಪನೆ ಮನ್ಕೋ ಸಮಜಾತಾ ಹ್ಞೂ. ಅದಕ್ಕೆ ನಾರದ ಹೇಳಕತ್ತಾನ, ನನ್ನ ಮನಸ್ಸಿಗೆ ಸಮಜಾಸ್ತೀನಿ, ಅದಕ್ಕೆ ಬುದ್ಧಿ ಹೇಳ್ತೀನಿ ಅಂತ. ನಾವು ಬುದ್ಧಿ ಹೇಳ್ತೀನಿ ನಾನು. ಅಬ್ ತಕ್ ತುಮ್ ಅಪನೆ ಮನ್ಕೋ ಸ್ವಯಂ ನ ಸಮಜಾವೋಂಗೆ ತಬ್ ತಕ್ ವಹ ಮಾನೋಂಗೆ ಹಿ ನಹಿ. ಎಲ್ಲಿ ತನಕ ನಿನ್ನ ಮನಸ್ಸನ್ನು ನೀನು ಸಮಜಾಸಂಗಿಲ್ಲ, ಬುದ್ಧಿ ಹೇಳಂಗಿಲ್ಲ, ಅಲ್ಲಿ ತನಕ ಅದು ಒಪ್ಪಕ ಸಾಧ್ಯನೇ ಇಲ್ಲ. ಅದಕ್ಕೆ ನಾ ಯಾವಾಗೂ ನನ್ನ ಮನಸ್ಸನ್ನ ಎಚ್ಚರ ಮಾಡ್ಕೋತ ಇರ್ತೀನಿ ಅಂತ ನಾರದ ಮಹರ್ಷಿ. ಹಂಗ ನಾವು ನಮ್ಮ ಜೀವನದೊಳಗ ಎಷ್ಟು ಮಾನ ಬರ್ತದ ಅದು ನಮಗೆ ದುಃಖ ಕೊಟ್ಟೇ ಕೊಡ್ತದ. ಅದ್ರ ಮೋಹದೊಳಗ ಬೀಳಕ್ ಹೋಗ್ಬೇಡ. ಇದು ಶಾಶ್ವತ ಅಲ್ಲ, ಯಾವುದು ಜೀವನದೊಳಗ ಶಾಶ್ವತ ಅಲ್ಲ. ಅಪಮಾನನೂ ಶಾಶ್ವತ ಅಲ್ಲ, ಮಾನನೂ ಶಾಶ್ವತ ಅಲ್ಲ. ಅದಕ್ಕೆ ಯಾವ್ದ್ಯಾಕೆ ಬರವಲ್ದಾಕ ಮಾನಾಪಮಾನಗಳನ್ನು ಭಗವಂತನಿಗೆ ಒಪ್ಪಿಸಿ ನಿನ್ನದೇನದ ಕರ್ತವ್ಯ, ಆ ಕರ್ತವ್ಯಗಳನ್ನು ಮಾಡಿದೆ ಅಂದ್ರೆ ನೀ ಇದರಿಂದ ಕಡಿಗೆ ಆಗ್ತಿದೆ ಹೊರತು ಎಲ್ಲರ ಮಾನ ಸಮ್ಮಾನದೊಳಗೆ ಸಿಕ್ಕೊಂಡ್ವಿ ಅಂದ್ರೆ ನಾವು ಯಾವತ್ತೂ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾರದ ಅಂತನ ನನ್ನ ಮನಸ್ಸನ್ನು ನಾ ಭಾಳ ಸಮಜಾಸ್ತಾ ಇರ್ತೀನಿ, ಅದಕ್ಕೆ ಬುದ್ಧಿ ಹೇಳ್ತಿರ್ತೀನಿ. ಯಾರು ತಮ್ಮ ಮನಸ್ಸಿಗೆ ತಾವು ಬುದ್ಧಿ ಹೇಳಂಗಿಲ್ಲ ಅದು ಎಂದೂ ಏನು ಮಾಡಂಗಿಲ್ಲ, ಆ ಮಾತಿನ ಕಡೆ ಲಕ್ಷ್ಯ ಇರಂಗಿಲ್ಲ, ಅಡವಿ ಬೀಳುತ್ತದೆ. ಅದು ಯಾವಾಗ ಬಿದ್ದು ಏನಾಗ್ತದೋ ಗೊತ್ತಿಲ್ಲ ತಳಕ್ಕೆ. ಅದಕ್ಕೆ ಅದು ಬೀಳಬಾರ್ದಂದ್ರೆ ಸದಾ ಅದಕ್ಕೆ ಬುದ್ಧಿಯನ್ನು ಹೇಳ್ತಾ ಹೇಳ್ತಾ ನೀ ಏನು ಮಾಡಂದ್ರೆ ಮನಸ್ಸನ್ನು ಆದಷ್ಟು ಕೀರ್ತಿಯಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡು ಅಂತ ತಿಳ್ಕೊಂಡು ಬುದ್ಧಿ ಹೇಳಿದಾಗೆ ಒಪ್ಕೋತದದು. ನೀ ಬುದ್ಧಿ ಹೇಳಿಲ್ಲ, ಅದು ಹೇಳ್ದಂಗೆ ನೀ ಕೇಳ್ಕೋತ ಹೋದೆ ಅಂದ್ರೆ ಅದು ನಮ್ಮನ್ನು ಯಾಕಡೆ ಕರ್ಕೊಂಡು ಹೋಗ್ತದೋ ಗೊತ್ತಿಲ್ಲ. ಅದಕ್ಕೆ ಅದು ಒಪ್ಕೋಬೇಕಾಗಿತ್ತು ಅಂದ್ರೆ ನೀನು ಸದಾ ಎಚ್ಚರ ಇರು. ಏನು ನಡೆದದ, ಏನಾಗಕತ್ತದನ್ನ ಅಂತರಂಗದೊಳಗೆ ಅಂತಕ್ಕಂಥದ್ದನ್ನು ವಿಚಾರದ್ವಾರ ಅಲ್ಲುಗಳಿಲಿಕ್ಕೆ ಪ್ರಾರಂಭ ಮಾಡು ಅಂತಕ್ಕಂಥದ್ದನ್ನು ಸ್ವತಃ ನಾರದ ಮಹರ್ಷಿ ಈ ಮಾತನ್ನು ಹೇಳ್ತಾ ಇದ್ದಾನ. ಅದಕ್ಕೆ ಇನ್ನೂ ಭಕ್ತಿಯಲ್ಲಿ ನಾನಾ ಥರ ಭಕ್ತಿಗಳು, 9 ಪ್ರಕಾರದ ಭಕ್ತಿಗಳಲ್ಲಿ 2ನೇ ಭಕ್ತಿಯನ್ನು ವರ್ಣನೆ ಮಾಡಕತ್ತಾನ. ಅದನ್ನು ಮತ್ತೆ ನಾಳೆ ದಿವಸ ಸವಿಸ್ತಾರವಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥನಾಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.